ಜೀವನೇ ತತ್ವವಿದನು ಜಡತರ್ಕಿಗಳಾದ ಮಾನವರಂತೆ ಎನ್ನುವ ಸೂತ್ರ ಆರಂಭ ಆಗಿ ತರ್ಕ ಬುದ್ಧಿಗೆ ಇದಮಿತ್ತಂ ಎಂಬುವ ಜ್ಞಾನ ಆಗುವುದಿಲ್ಲ, ಅಲ್ಲಿ ನಿಶ್ಚಯಾತ್ಮಕ ಜ್ಞಾನ ಆಗುವುದಿಲ್ಲ. ಒಬ್ಬನು ಒಂದನ್ನು ಹೇಳಿದಾಗ ಇನ್ನೊಬ್ಬನು ಅದನ್ನು ಖಂಡಿಸುತ್ತಾನೆ, ಮತ್ತೊಬ್ಬನು ಅವನು ಹೇಳಿದ್ದನ್ನು ಅವನು ಖಂಡಿಸುತ್ತಾನೆ. ನಾನು ಹೇಳಿದ್ದೇ ಸತ್ಯ, ನಾನು ಹೇಳಿದ್ದೇ ಸತ್ಯ ಅನ್ನುವ ಭೇದ ಬುದ್ಧಿಯು ಅವರಲ್ಲಿ ಇರೋಣದರಿಂದ ಆತ್ಮತತ್ವದ ಸಾಕ್ಷಾತ್ಕಾರ ಅವರಿಗೆ ಆಗಲಾರದು, ಸ್ವರೂಪದ ಜ್ಞಾನ ಆಗಲಾರದು ಅಂತ ಇದರ ಅಭಿಪ್ರಾಯ. ಕೊನೆಯ ನುಡಿ ಉಳಿದಿದೆ, ಅದನ್ನು ನೋಡ್ಕೊಂಡು ಮುಂದಿನ ಸೂತ್ರಕ್ಕೆ ಬರೋಣ. ತಿಳುಪು ಹೇಳುವುದು ತನ್ನನು ಒಲವಿಂದೆ ತಿಳಿಯಲಿಕೆ ನಳಿನಾಕ್ಷಿ ಬೆಸಗೊಂಬುದು ಅಲ್ಲದೆ ಉಳಿದಂತೆ ಅದ್ವೈತ ವಿಷಯವನ್ನು ಗುರು ಶಿಷ್ಯರು ಗಳಸಿ ತಿಳಿಯೇ ಮಂದಮತಿಗಳು. ಇದೊಂದು ನುಡಿ ವಿಚಾರ ಓದೋದಕ್ಕೆ ನೋಡ್ರಿ ಏನಂತಾರೆ ಇಲ್ಲಿ. ನಳಿನಾಕ್ಷಿ ಕಮಲದಂತಹ ಕಣ್ಣುಳ್ಳ ಎಲೈ ಮೈತ್ರಿಯೇ. ಪೂರ್ವದಲ್ಲಿ ಇದನ್ನೆಲ್ಲ ಹೇಳ್ಕೊಂಡು ಬಂದಾಗಿದೆ. 60-70 ವರ್ಷದ ಮೈತ್ರಿ ಕಮಲಾಕ್ಷಿ ಅಂತ ಕರೀತಾ ಇದ್ದಾರೆ. ಇದು ಅಲಂಕಾರಿಕ ಶಬ್ದ. ಕಮಲಾಕ್ಷಿ ಅಂದ್ರೆ ಅಲಂಕಾರಿಕರು ಹೇಳುವಂತಹ ಶಬ್ದ. ಕಮಲದಂತಹ ಕಣ್ಣುಳ್ಳವಳೆ. ಇಲ್ಲಿ ಅಭಿಪ್ರಾಯ ಏನಂತ ಕೇಳಿದ್ರೆ, ಶಾಸ್ತ್ರವು ನಿನಗೆ ಅರ್ಥ ಆಗ್ತಾ ಇದೆಯಲ್ಲ, ಅಂತಹ ಶುದ್ಧಾಂತಕರಣವುಳ್ಳ ವಿಕಾಸವಾದ ಹೃದಯವನ್ನು ಹೊಂದಿರುವ ಮೈತ್ರಿಯೇ ಅಂತಿದ್ರ ಅರ್ಥ. ಮೈತ್ರೇಯಿ ಅಂದ್ರೆ ಕಮಲಾಕ್ಷಿ ಅಂದ್ರೆ ಮೈತ್ರೇಯಿಯೇ. ತನ್ನನು ಒಲವಿಂದ ತಿಳಿಯಲಿಕ್ಕೆ, ತನ್ನನು ಒಲವಿಂದ ತಿಳಿಯಲಿಕ್ಕೆ. ಗುರುಗಳಲ್ಲಿ ಪ್ರಶ್ನೆ ಯಾಕೆ ಮಾಡಬೇಕು? 3 ಇದೆಯಲ್ಲೇ: ವಾದ, ಜಲ್ಪ, ವಿತಂಡ. ವಾದ, ಜಲ್ಪ, ವಿತಂಡ. 3 ಕಥಾ ಅಂತ ಹೇಳಿದೆವು. ವಾದ ಕಥೆ, ಜಲ್ಪ ಕಥೆ, ವಿತಂಡ ಕಥೆ. ಇಲ್ಲಿ ವಾದ, ಗುರು ಶಿಷ್ಯರ ಮಧ್ಯದಲ್ಲಿ ನಡೆಯುವ ಪ್ರಶ್ನೋತ್ತರಗಳು ವಾದ ವಾದ ಅಂತ ಕಲಿಸ್ಕೊಳ್ತಾರೆ. ಇನ್ನಿಬ್ಬರು ನನ್ನ ಪಕ್ಷ ಶ್ರೇಷ್ಠ, ನನ್ನ ಪಕ್ಷ ಶ್ರೇಷ್ಠ ಅಂತ ಎಲ್ಲಿ ವಾದ ಮಾಡ್ತಾರಲ್ಲ, ಅದನ್ನ ಜಲ್ಪ ಅಂತ ಕರಿತೇವೆ. ಗೆಲ್ಲುವ ಇಚ್ಛೆಯಿಂದ ಮಾಡುವಂಥ. ಇನ್ನು ವಿತಂಡ ಅಂದ್ರೆ ಅದರ ತಳ ಬುಡ ಇಲ್ಲದೆ ಮಾತನಾಡುವುದು, ಯಾವ ಪ್ರಮಾಣಾದಿಗಳಿಲ್ಲ, ಏನೂ ಇಲ್ಲ, ತಮಗೆ ತಿಳಿದಂತೆ ಮಾತನಾಡುವುದಕ್ಕೆ ವಿತಂಡವಾದ. ವ್ಯಾಖ್ಯಾನ ಮಾಡ್ಯಾರ. ತನ್ನ ಪಕ್ಷದ ಸ್ಥಾಪನೆಯೂ ಇಲ್ಲ, ಪರಪಕ್ಷದ ಖಂಡನೆಯೂ ಇಲ್ಲ. ಇವು ಮಾತಾಡೋ ವಿತಂಡವಾದಿ. ಅದರಾಗ ವಿತಲ್ಪವಾದಾಗ ತನ್ನ ಪಕ್ಷದ ಪ್ರತಿಪಾದನೆ ಇರ್ತದೆ, ಎದುರು ಪಕ್ಷದ ಖಂಡನೆ ಇರ್ತದೆ. ಈ ಎರಡನ್ನೂ ಬಿಟ್ಟು ಇಲ್ಲಿ ಏನು ತಗೊಂಡಿದ್ದಾರೆ ಅಂದ್ರೆ ಸಂವಾದವನ್ನು ತೆಗೆದುಕೊಂಡಿದ್ದಾರೆ. ಬರ್ತಾರೆ ನೋಡ್ರಿ. ತನ್ನನು ಒಲವೆಂದ ತಿಳಿಯಲಿಕ್ಕೆ ಪೇಳುವುದು, ಅಲ್ಲ ಪೇಳುವುದು ಅಲ್ಲ, ಬೆಸಗೊಂಬುದು ಕೆಳಗಿದೆ. ಬೆಸಗೊಂಬುದು ಅನ್ನೋದು ಅದೇ ಅರ್ಥ. ಪೇಳುವುದು ಕೇಳುವುದು ಅಂತ, ಕೇಳುವುದು ಅಂತ ಅರ್ಥ. ಬೆಸಗೊಂಬುದು ಅದು ಅಲ್ಲದೆ ಬಿಡ್ರಿ. ತಿಳುಪುದು, ಪೇಳುವುದು ಅಂತ ಮೊದಲು 2 ಶಬ್ದ ಇದಾವೆ ನೋಡ್ರಿ. ತಿಳುಪ, ಪೇಳುವುದು. ತಿಳುಪ ಅಂದ್ರೆ ಏನು ಅಂತ ಕೇಳಿದ್ರೆ ತಿಳಿಸಿಕೊಡುವುದನ್ನು. ತಿಳುಪು ಅನ್ನುವ ಶಬ್ದಕ್ಕೆ ಅರ್ಥ ತಿಳಿಸಿಕೊಡುವುದನ್ನು, ಹೇಳುವುದು ಹೇಳುವುದು. ಇಲ್ಲಿ ಅಭಿಪ್ರಾಯ ಮಾಡಿಕೊಡ್ರಿ. ತನ್ನ ನಿಜವನ್ನು ತಿಳಿಯುವುದಕ್ಕಾಗಿ ಶಿಷ್ಯನಾದವನು ಗುರುವಿನಲ್ಲಿ ಪ್ರಶ್ನೆಯನ್ನು ಮಾಡಬೇಕು. ಬೆಸಗೊಂಬುದು ಪ್ರಶ್ನೆಯನ್ನು ಮಾಡಬೇಕು. ಆ ಪ್ರಶ್ನೆ ಮಾಡಿದ್ದೇನು? ನನ್ನ ಸ್ವರೂಪ ಅಂದ್ರೆ ಏನು ಗುರುನಾಥ ಅಂತ ಮುಖ್ಯವಾದ ಅಭಿಪ್ರಾಯ. ಶಿಷ್ಯನ ಸ್ವರೂಪವಾಗಿರುವ ಆತ್ಮವನ್ನು ತಿಳಿಸಿಕೊಡುವ, ತಿಳುಪನ್ನುವ ಶಬ್ದಕ್ಕೆ ತಿಳಿಸಿಕೊಡುವ ಜ್ಞಾನವನ್ನು ಹೇಳಬೇಕು.
ಅಂದ್ರೆ ಜ್ಞಾನ ಮಾರ್ಗವನ್ನು ಬೋಧಿಸಬೇಕು ಅಂತ. ವೃತ್ತಾತ್ಮಕ ಜ್ಞಾನ ಎರಡು ಭಾಗ ಮಾಡ್ತೇವೆ ಜ್ಞಾನದಲ್ಲಿ, ಗೊತ್ತಾಗಿದೆ ಹೇಳೋದು ಕೇಳೋದು ವೃತ್ತಾತ್ಮಕ ಜ್ಞಾನ. ಅದನ್ನು ಅನುಭವಕ್ಕೆ ತಂದುಕೊಳ್ಳುವುದು ಅನುಭವಾತ್ಮಕ ಜ್ಞಾನ. ವೃತ್ತಾತ್ಮಕ ಜ್ಞಾನವನ್ನು ವಿವರಣೆ ಮಾಡ್ಲಿಕ್ಕೆ ಬರ್ತದೆ, ಅನುಭವಾತ್ಮಕ ಜ್ಞಾನವನ್ನು ವಿವರಿಸುವುದಕ್ಕೆ ಬರುವುದಿಲ್ಲ. ಯಾರು ಅನುಭವಿಗಳಾಗಿದ್ದಾರೋ ಅದು ಅವರಿಗೆ ಸೀಮಿತ. ಅವರಿಗೊಬ್ಬರಿಗೆ ಗೊತ್ತದು, ಇನ್ನೊಬ್ಬರಿಗೂ ಗೊತ್ತಿಲ್ಲ. ಅದು ಇನ್ನೊಬ್ಬರಿಗೆ ಹೇಳಕ್ ಬರೋದಿಲ್ಲ. ವೃತ್ತಿ ಜ್ಞಾನ ಹೇಳಕ್ ಬರ್ತದೆ, ಇದು ಅಂತಃಕರಣ ವೃತ್ತಿಯಲ್ಲಿ ಉಂಟಾಗುವ ಜ್ಞಾನ. ಇದನ್ನು ಹೇಳಕ್ ಬರ್ತದೆ, ಕೇಳಲಿಕ್ಕೂ ಬರ್ತದೆ. ಇಲ್ಲಿ ಗುರು ಹೇಳುವುದು ವೃತ್ತಾತ್ಮಕ ಜ್ಞಾನವೇ, ಶಿಷ್ಯನು ಕೇಳುವುದು ವೃತ್ತಾತ್ಮಕ ಜ್ಞಾನವೇ. ಆ ವೃತ್ತಾತ್ಮಕ ಜ್ಞಾನ ಯಾವುದಕ್ಕೆ ಸಾಧನ ಆಗಿದೆ ಅಂದರೆ ತನ್ನ ಸ್ವರೂಪವಾಗಿರುವ ಆತ್ಮನನ್ನು ತಿಳಿಸಿಕೊಡುವುದಕ್ಕೆ ಸಾಧನವಾಗಿದೆ. ಅದಕ್ಕೆ ಇಲ್ಲಿ ಏನಂದ್ರು, ತಿಳುಪ. ಆತ್ಮತತ್ವವನ್ನು ತಿಳಿಸುವ ಜ್ಞಾನವನ್ನು ತಿಳುಪನ್ನು ಶಬ್ದಕ್ಕಾರ್ಥ. ಹೇಳುವುದು ಹೇಳುವುದು ಯಾರು? ಗುರು. ಇಲ್ಲಿ ಗುರು ಆದವ ಆತ್ಮತತ್ವವನ್ನು ತಿಳಿಸಿಕೊಡುವ ಬ್ರಹ್ಮಜ್ಞಾನವನ್ನ ಅಥವಾ ಆತ್ಮಜ್ಞಾನವನ್ನ ಹೇಳುವುದು ಶಿಷ್ಯನಿಗೆ. ಅದ್ರ ಮುಂದಿಂದ ಎಲ್ಲಿ ಬಿಟ್ಟಿದ್ದೇವೆ, ಬೆಸಗೊಂಬುದು ಅಲ್ಲಿ ನಿಂತಿದೆ. ಅಲ್ಲದೆ ಈ ರೀತಿಯಾಗಿ ಗುರುಗಳಲ್ಲಿ ಶಿಷ್ಯನು ಪ್ರಶ್ನೆಯನ್ನು ಮಾಡಬೇಕಲ್ಲದೆ, ಅಂದ್ರೆ ಬೇರೆ ರೀತಿಯಿಂದ ಪ್ರಶ್ನೆ ಮಾಡಬಾರದು ಅಂತ ಅಭಿಪ್ರಾಯ. ಗುರುಗಳ ವಿದ್ಯೆಯನ್ನು ಪರೀಕ್ಷೆ ಮಾಡುವ ದೃಷ್ಟಿಯಿಂದಾಗಲಿ ಅಥವಾ ಗುರುಗಳ ಜೊತೆಗೆ ವಾದವನ್ನು ಮಾಡುವ ದೃಷ್ಟಿಯಿಂದಾಗಲಿ ಪ್ರಶ್ನೆ ಮಾಡಬಾರ್ದು. ಗುರುಗಳ ವಚನದಲ್ಲಿ ಶ್ರದ್ಧೆ ಇಟ್ಟುಕೊಂಡು ಪ್ರಶ್ನೆ ಮಾಡಿ. ಉಪನಿಷತ್ ಹೇಳ್ತದೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ. ಇದು ಗೀತೆ. ಶ್ರದ್ಧಾವಾನ್ ಲಭತೆ ಜ್ಞಾನ. ಉಪನಿಷತ್ ಏನಂತದ, ಶ್ರದ್ಧಸ್ವ ಸೌಮ್ಯ. ಛಂದೋಗ್ಯದಲ್ಲಿ ಶಿಷ್ಯನಿಗೆ ಇಲ್ಲಿ ಉದ್ದಾಲಕ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಶ್ವೇತಕೇತು ಶಿಷ್ಯ, ಉದ್ದಾಲಕ ಮಹರ್ಷಿ ಗುರು. ಎಲ್ಲ ಈ ಸೌಮ್ಯನೇ 9 ಸಲ ತತ್ವಮಸಿ ಮಹಾವಾಕ್ಯ ಹೇಳ್ಯಾರ. ಅವಂಗ 1 ಸಲ ಅಲ್ಲ, 9 ಸಲ ಹೇಳ್ಯಾರ. ಅವ ಸಾಮಾನ್ಯನೂ ಅಲ್ಲ. ಪೂರ್ವದಲ್ಲಿ ಕೇಳಿದ್ದೀರಿ, ಷಡಂಗ ಸಹಿತ 4 ವೇದಗಳನ್ನು ಅಧ್ಯಯನ ಮಾಡಿಕೊಂಡು ಬಂದ 12 ವರ್ಷ ಗುರುಕುಲದಲ್ಲಿ ಇರ್ತಾರೆ. ವಿದ್ಯೆ ಅಹಂಕಾರ ಬಂದಿತ್ತು, ಅದನ್ನು ಕಳೆದ್ರು. ಮುಂದೆ ಶಾಸ್ತ್ರ ಚಾಲುವಾಯಿತು. 1 ಸಲ ಹೇಳಿದರು, ತತ್ವಮಸಿ ಐತದಾತ್ಮ್ಯಂ ಸರ್ವಂ ತತ್ವಮಸಿ ಶ್ವೇತಕೇತೋ. 1 ಸಲ ಹೇಳಿದರು. ಮತ್ತು ಕೇಳಿದ ಗುರುನಾಥ, ನನಗಿನ್ನೂ ತಿಳಿಬಂದು ಹೇಳಿದ್ರು, ಇನ್ನೂ ತಿಳಿಬಂದು ಹೇಳಿದ್ರು. 9 ಸಲ ಹೇಳಿ ಮನೆಗೆ ಏನಂತಾರೆ ಗುರುಗಳಂದ್ರೆ, ಒಂದು ಉದಾಹರಣೆ ಕೊಡ್ತಾರೆ. ಗಂಧರ್ವ ದೇಶದ ರಾಜನನ್ನ ಅಥವಾ ಒಬ್ಬ ಪ್ರಜೆಯನ್ನ, ರಾಜನನ್ನಂತೂ ಕತೆ ಇದೆ, ಪ್ರಜೆಯನ್ನಂತೂ ಕತೆ ಇದೆ. ಅಲ್ಲಿ ನಮಗೇನೋ ಒಬ್ಬ ಶ್ರೀಮಂತ ಅಥವಾ ಒಬ್ಬ ರಾಜ. ಕಳ್ಳರು ಅವನನ್ನು ಕಟ್ಟಿ ಹಾಕಿ ಅವನ ಆಸ್ತಿ ಎಲ್ಲವನ್ನು ತೆಗೆದುಕೊಂಡು ಅವನನ್ನು ಎತ್ತುಕೊಂಡು ಹೋಗಿ ಕಣ್ಣು ಕಟ್ಟಿ ಎತ್ಕೊಂಡು ಹೋದ್ರೆ ಅವನ್ನ ಎಲ್ಲಿಯೋ ದೂರ ದೇಶದಲ್ಲಿ ಹೋಗಿ ಇಳಿಸಿದರು. ಸದ್ಯಕ್ಕೆ ಅವನನ್ನ ಪ್ರಾಣ ತೆಗಿಲಿಲ್ಲ, ಜೀವಂತ ಬಿಟ್ರು. ಕೊನೆಗೆ ಯಾರೋ ಆಪ್ತ ಪುರುಷ ಬಂದ, ಇವ್ ಕೊಯ್ಯಾಡ್ತಿದ್ದ. ಬಂದು ನೋಡ್ತಾನೆ, ಕಣ್ಣು ಕಟ್ಟಿ ಹೋಗುತ್ತಾರೆ, ಒಂದು ಕಾಲುವೆಯಲ್ಲಿ ಬಿದ್ದಿದ್ದಾನೆ. ಕೊನೆಗೆ ಕಣ್ಣು ಕಟ್ಟಿದ ಬಟ್ಟೆಯನ್ನ, ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆದ್ರು. ಅವಾಗ ನೋಡಿದ, ನಾ ಎಲ್ಲಿ ಬಂದೆ ನನಗೆ ಗೊತ್ತಿಲ್ಲ, ಯಾರು ನೀ ಅಂತ ಅವ್ನು ಕೇಳ್ದ. ನಾನು ಇಂಥ ಗಂಧರ್ವ ದೇಶದ ರಾಜ ಅಂತ ಹೇಳಿದ. ಕಳ್ಳರು ನನ್ನನ್ನು ಕಣ್ಣು ಕಟ್ಟಿ ತೆಗೆದುಕೊಂಡು ಬಂದು ಒಗೆದಿದ್ದಾರೆ. ಇಲ್ಲಿ ಎಲ್ಲಿ ಈ ಜಾಗ ಏನು, ನನ್ನ ದೇಶ ಇಲ್ಲಿಂದ ಎಲ್ಲಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಅದನ್ನು ತಿಳಿಸಿಕೊಡುವ ಕೃಪೆ ಮಾಡ್ರಿ ಅಂದಾಗ ದಾರಿ ಹೇಳ್ತಾರ. ಈ ದಾರಿ ಹಿಡಿದ ಹೋಗು, ಅಲ್ಲೊಂದು ಆಲದ ಗಿಡ ಸಿಗ್ತದೆ. ಆಲದ ಗಿಡದ ಹತ್ತಿರ 2 ಭಾಗ ದಾರಿ, ಬಲಗಡೆ ದಾರಿ ಬಿಡು, ಎಡಗಡೆ ದಾರಿ ಹಿಡಿದು ಹೋಗು. ಇನ್ನಷ್ಟು ಮುಂದೆ ಹೋದ ಮೇಲೆ ಒಂದು ದೊಡ್ಡ ಹುಣಸೆ ಮರ ಇದೆ, ಅಲ್ಲಿ ಮತ್ತೆ ದಾರಿ 2 ಭಾಗ ಆಗಿದೆ. ಎಡಕ್ಕಿಂದ ಬಿಡು, ಬಲಕ್ಕೆ ಹಿಡಿ. ಹೆಂಗೆ ಅವನಿಗೆ ಸೂಚನೆ ಕೊಟ್ಟರು. ಆಗ ವಾಹನಗಳ ಸೌಕರ್ಯ ಕಡಿಮೆ. ಸೂಚನೆ ಕೊಟ್ಟ ಮೇಲೆ ಮುಂದೆ ಒಂದು ಊರು ಬರ್ತದ, ಆ ಊರಲ್ಲಿ ಮುಂದಿನ ದಾರಿಯನ್ನು ಕೇಳು. ಹೀಗೆ ಹಲವಾರು ಚಿಹ್ನೆಗಳನ್ನು ಹೇಳಿ ದಾರಿಯ ಪರಿಚಯ ಮಾಡಿಕೊಟ್ಟ ಆಪ್ತ ಪುರುಷ.
ಗಂಧರ್ವ ದೇಶದ ರಾಜ ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಕೇಳುತ್ತಾ 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 ಬಂದು ತನ್ನ ದೇಶಕ್ಕೆ ಮುಕ್ತಿ. ಚಾಂದೋಗ್ಯದಲ್ಲಿ ಬರೆದಿರುವ ಕಥೆ. ಈಗ ಶಿಷ್ಯನೇ ನಾನು ಹೇಳಿದ್ದನ್ನು ನೆನಪಿಟ್ಟುಕೊಂಡು ನೀನು ಆ ದಾರಿಯಲ್ಲಿ ನಡೆದದ್ದೇ ಆದರೆ ನಿನ್ನ ಸ್ವರೂಪದ ಸಾಕ್ಷಾತ್ಕಾರವು ನನಗೆ ಆಗುತ್ತದೆ ಅಂತ ಇದರ ಅಭಿಪ್ರಾಯ. ಹೇಳಿದ್ದನ್ನೆಲ್ಲ ನೆನಪಿಟ್ಟುಕೋಬೇಕು ಅಂತ ಆಯ್ತು. ಇಲ್ಲಿ ಕೇಳಿ ಇಲ್ಲಿ ಬಿಟ್ಟಿವ ಅಂದ್ರೆ ಏನೂ ಆಗೋದಿಲ್ಲ ಅಂತ ಆಯ್ತು. ಒಂದು ಕಿವಿಯಾಗ ಕೇಳಿದ್ವಿ, ಇನ್ನೊಂದು ಕಿವಿಯಾಗ ಬಿಟ್ಟಿವಿ. ಅದಕ್ಕಾಗಿ ಕಥೆ ಹೇಳಿದರು. 9 ಸಲ ಕೇಳಿದಾನಂದ್ರೆ ಅತೀಂದ್ರಿಯವಾದ ಆತ್ಮತತ್ವ, ಅದನ್ನು ತಿಳಿಯುವುದಕ್ಕೆ ಶ್ರದ್ಧೆ ಬೇಕು. ಶ್ರದ್ಧಸ್ವ ಸೌಮ್ಯ. ಗುರುಗಳ ವಾಕ್ಯದಲ್ಲಿಯೂ ಶಾಸ್ತ್ರದ ವಾಕ್ಯದಲ್ಲಿಯೂ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಅಂದ್ರೆ ಮಾತ್ರ ಆತ್ಮಜ್ಞಾನ ಆಗ್ತದೆ ಅಂತ ಅಭಿಪ್ರಾಯ. ದಶಗೊಂಬುದು ಅಲ್ಲದೆ ಅನ್ನುವರೆಗೆ ಓದಿ ಆಗೈತಿ. ಅದ್ರ ಮುಂದೆ ಉಳಿದದ್ದು ಉಳಿದಂತೆ 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 ಅಂದ್ರೆ ಈ ಮಾರ್ಗವನ್ನು ಬಿಟ್ಟು ವಾದ ವಿವಾದ ಮಾಡೋದಿದ್ರಲ್ಲ, ಮ್ಯಾಲೆ ಹೇಳಿದಾರೆ ತರ್ಕಿಗಳು, ಜಡ ತರ್ಕಿಗಳು. ಆ ಜಡ ತರ್ಕಿಗಳಂತೆ ಉಳಿದಂತೆ ಅಂದ್ರೇನು? ಶ್ರದ್ಧೆಯಿಂದ ಕೇಳುವುದನ್ನು ಬಿಟ್ಟು ಉಳಿದಂತೆ ಆ ಜಡ ತರ್ಕಿಗಳಾದ ಶಾಸ್ತ್ರಜ್ಞರು ಮಾತನಾಡುವಂತೆ ವಾದ ವಿವಾದವನ್ನು ಮಾಡುವಂತೆ ಗುರುಗಳ ಹತ್ತಿರ ಹೋಗಬೇಡ. ಉಳಿದಂತೆ ಅದ್ವೈತ ವಿಷಯವನ್ನು ಉಳಿದಂತೆ ಅಂದ್ರೆ ಈ ಮಾರ್ಗವನ್ನು ಬಿಟ್ಟ ಶಿಷ್ಯ ಆದಾವ ಏನು ಕೇಳಬೇಕು? ಭಕ್ತಿಯಿಂದ ತನ್ನ ಸ್ವರೂಪವನ್ನು ತಿಳಿದುಕೊಳ್ಳುವುದನ್ನು ಕೇಳಬೇಕು. ಗುರುಗಳು ಆತ್ಮತತ್ವವನ್ನು ತಿಳಿಸುವ ಜ್ಞಾನ ಮಾರ್ಗದ ಉಪದೇಶವನ್ನು ಮಾಡಬೇಕು. ಇದನ್ನೂ ಬಿಟ್ಟು ಈ ದಾರಿಯನ್ನು ಬಿಟ್ಟು ಉಳಿದಂತೆ ಅಂದ್ರೆ ಆ ವಾದ ವಿವಾದ ಮಾಡಿದಾರಲ್ಲ ಅವರಂತೆ ಅದ್ವೈತ ವಿಷಯವನ್ನು ಗುರು ಶಿಷ್ಯರು ಎಳಸಿ ತಿಳಿಯೇ. ಗುರು ಶಿಷ್ಯರು ಎಳಸಿ ಇಲ್ಲೇ ಇದೆ. ಗುರು ಶಿಷ್ಯರು ಎಳಸಿ ತಿಳಿಯೇ. ಗುರುಗಳ ನೀವು ಹೇಳೋದು ಸರಿ ಇಲ್ಲ, ಅದು ಹಾಗಲ್ಲ. ಶಿಷ್ಯ ಹೀಗೆ ಹೇಳೋದು ಸರಿ ಇದೆ ಅಂತ ಗುರು. ಇವರಿಬ್ರು ಮಂದಮತಿಗಳು ಅಂತ. ಗುರು ತನ್ನ ಸ್ವರೂಪದ ಜ್ಞಾನವನ್ನು ಮಾಡಿಕೊಂಡವನಾಗಿರಬೇಕು. ಶಿಷ್ಯನು ಸಾಧನ ಚತುಷ್ಟಯ ಸಂಪದ್ಭರಿತನಾಗಿ ಗುರುಗಳ ಹಾಗೂ ಶಾಸ್ತ್ರದ ವಾಕ್ಯಗಳಲ್ಲಿ ವಿಶ್ವಾಸವುಳ್ಳವನಾಗಿರಬೇಕು. ಅವನಿಗೆ ಮಾತ್ರ ತತ್ವಜ್ಞಾನ ಆದೀತಲ್ಲದೆ ವಾದ ವಿವಾದವನ್ನು ಮಾಡುವಂತಹ ಗುರು ಶಿಷ್ಯರ ಮಧ್ಯದಲ್ಲಿ ತತ್ವಜ್ಞಾನ ಆಗ್ತದೇನು ಅಂತ ಕೇಳಿದ್ರೆ ಆಗೋದಿಲ್ಲ ಅಂತ ಈ ನುಡಿ ಅರ್ಥ. ಅಂದರೆ ತತ್ವವೇತ್ತನು ತರ್ಕವನ್ನು ಮಾಡಲಾರ ಅನ್ನೋದು ಗೊತ್ತಾಯ್ತಲ್ಲ. ತಿಳಿಯೇ ಇವರು ಮಂದಮತಿಗಳು, ಎಲಸಿ ತಿಳಿಯೇ ಇವರು ಗುರು ಶಿಷ್ಯರಿಬ್ಬರು ದೊಡ್ಡರ ಶಾನ್ಯಾರಲ್ಲ ಅಂತ. ಈ ನುಡಿಯ ಕೊನೆಯ ನುಡಿಯ ಅಭಿಪ್ರಾಯ ಏನು ಅಂದ್ರೆ ಸೂತ್ರದ ಮುಕ್ತಾಯ. ತರ್ಕವನ್ನು ನುಡಿವನೇ ತತ್ವವಿದನು ಜಡಭಕ್ತಿಗಳಾದ ಮಾನವರಂತೆ ಅಂತ. ಗುರುವಿನಲ್ಲಿಯೂ ಯೋಗ್ಯತೆ ಬೇಕು, ಶಿಷ್ಯರಲ್ಲಿಯೂ ಯೋಗ್ಯತೆ ಬೇಕು ಅಂತ ಜ್ಞಾನ ಪ್ರತಿಪಾದನಾ ಸ್ಥಳದ ಪ್ರಥಮ ಪದ್ಯದಲ್ಲಿ ನಿಜಗುಂಡ್ರು ಬರ್ಕೊಂಡು ಬಂದ್ದಾರೆ. 6 ತೆರನಾದ ಭಾಗಕರಿಗೆ ಅನುಗುಣವಾಗಿ ತೋರುವ ಗುರುಕುಲ ದಿರವನು ಬೇಡವನು ಇಂದು ಒಲೆದು ಅನ್ನುವ ಪದ್ಯದಲ್ಲಿ 1ನೇ ಪದ್ಯ ಅದ. ಶಾಸ್ತ್ರವನ್ನು ಹೇಳುವ ಗುರುವಿನ ಅಧಿಕಾರವನ್ನು ಹೇಳಲಿ 6 ಭಾಗ ಮಾಡ್ಯಾರ. 6 ಗುರುಗಳು, 6ನೇ ಗುರುಗಳನ್ನು ಸ್ವೀಕಾರ ಮಾಡಬಹುದು. ಉಳಿದ 5 ಗುರುಗಳು ಪೂರಕ ಅಷ್ಟೇ. ಕೆಳಗಿನ ಪದ್ಯದಲ್ಲಿ ಸುಮ್ಮನಾಗಲು ವಿಧಿಯೊಳೊಂದದೆ ಮುಕ್ತಿ ಎನ್ನುವ ಪದ್ಯ ಇದೆ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ. ಸುಮ್ಮನಾಗಲು ವಿಧಿಯೊಳು ಹೊಂದದೆ ಮುಕ್ತಿ ಅಂದ್ರೆ ಗುರುವಿಗೆ ಶರಣಾಗತನಾಗಬೇಕು. ಆಪ್ತ ಅಂಗ ಸ್ಥಾನ ಸದ್ಭಾವಾದಿ ಸೇವೆಗಳನ್ನು ಮಾಡಬೇಕು. ಇದು ನಿಯಮ. ಇದು ನಿತ್ಯವಿದ ನಿತ್ಯವೆಂಬುದನ್ನು ಅರಿಯದೆ ಆ ಪದ್ಯದಲ್ಲಿ ಹೃದಯದ ಭೋಗೇಚ್ಛೆ ದೊರೆಯದೆ ಪದವಿ ಸಮಾಧಿ ಸಾಧನವಾರು ಸಮಾಧಿ ಸಾಧನವಾರು ನೆರೆಯದೆ, ಸಮಾಧಿ ಅಲ್ಲ ಸಮಾಧಿ ಸಾಧನವಾರು ನೆರೆಯದೆ ಸದುಗತಿ ಆಶಯಗಳು ಉರಿಯದೆ. ಇವು ಶಿಷ್ಯನ ಲಕ್ಷಣ ಹೇಳಿದ್ರೆ ಸಾಧನ ಚತುಷ್ಟಯ ಸಂಪತ್ತು ಹೇಳಿದ್ರು, ಮತ್ತೇನಿಲ್ಲ. ಅವರಿಬ್ಬರ ಮಧ್ಯದಲ್ಲಿ ನಡೆದಿರುವಂತಹ ಚಿಂತನೆ ಏನಿದೆಯಲ್ಲ ಅನ್ಯೋನ್ಯಂ ಪ್ರಬೋಧನಂ, ಅದು ಫಲ ಕೊಡ್ತದೆ. ಮತ್ತೆ ತಮಗೆ ತಿಳಿದಂಗ ಇವ ಹೇಳಾವ ಗುರು, ತನಗೆ ತಿಳಿದಂಗ ಪ್ರಶ್ನೆ ಮಾಡಾವ ಶಿಷ್ಯ.
ಇವರಿಬ್ರೂ ಕೂಡಿ ಏನು ಮಾಡಿದರೂ ಕೂಡ ಆತ್ಮತತ್ವದ ಸಾಕ್ಷಾತ್ಕಾರ ಆಗಲಾರದು ಅಂತಿದ್ರೆ ಅಭಿಪ್ರಾಯ. ಮುಂದಿನ ಸೂತ್ರಕ್ಕೆ ಹೋಗೋಣ. ಇದು ಸತ್ಯಾನುಭವವು ಇದು ಮಿಥ್ಯಾನುಭವವು ಎಂದು ವದವಿ ಬೋಧಿಪನೆ ಸದ್ಗುರು ವಕ್ತು. ಜಗತ್ತಿನಲ್ಲಿ ಒಂದೇ ಒಂದು ಸತ್ಯ ಪದಾರ್ಥ ಇದೆ ಅಂದ್ರೆ ಶಾಸ್ತ್ರ ನಡೆಯುವುದು. ಮಿಥ್ಯಾಬೋಧವಾದ ಜಗತ್ತೊಂದು ಇದೆ ಅಂದಾಗಲ್ಲ ಶಾಸ್ತ್ರ ನಡೆಯುವುದು. ಮತ್ತು ಒಂದು ಆತ್ಮತತ್ವ ಇದೆ, ಅದ ಖರೆ, ಉಳಿದದ್ದೆಲ್ಲ ಸುಳ್ಳು ಅನ್ನೋದು ಶಾಸ್ತ್ರದ ಸಿದ್ಧಾಂತ ಖರೆ. ಪರಂತು ವ್ಯಾವಹಾರಿಕ ಸತ್ತಾವುಳ್ಳ ಜಗತ್ತು ತೋರದೆ ಹೋದರೆ ಅಂದ್ರೆ ಇಲ್ಲದೆ ಹೋದರೆ ಶಾಸ್ತ್ರ ನಡೆಯುವುದಿಲ್ಲ. ಗುರುವಿಗೂ ಶರೀರ ಬೇಕು ಶಾಸ್ತ್ರ ಹೇಳಾಕ, ಶಿಷ್ಯನಿಗೂ ಶರೀರ ಬೇಕು ಶಾಸ್ತ್ರ ಹೇಳಾಕ. ಶರೀರ ಬೇಕಂದಾಗ ತಗೊಳ್ರಿ ಎರಡು, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ. ಗುರುವಿಗೆ ಕಾರಣ ಶರೀರ ಇದೆಯೋ ಇಲ್ಲೋ, ಶಿಷ್ಯನಿಗೆ ಕಾರಣ ಶರೀರ ಇದೆಯೋ ಇಲ್ಲವೋ ಎರಡು ತಗೊಳ್ರಿ ಅಂದೆಲ್ಲ. ಶಿಷ್ಯನಿಗೆ 3 ವಿಧ, ಗುರುಗಳಿಗೆ 2 ವಿಧ. ಯಾಕ? ಯಾವಾಗ ಜ್ಞಾನ ಆಗೈತಿ, ಸ್ವರೂಪದ ಜ್ಞಾನ ಆಗೈತಿ, ಆಗ ಅಜ್ಞಾನ ನಾಶ ಆಗಿರ್ಬೇಕು. ಗುರುವಿಗೆ ಅಜ್ಞಾನ ನಾಶ ಆಗಬೇಕು. ಅಜ್ಞಾನ ನಾಶ ಆದರೂ ಕೂಡ ಅಜ್ಞಾನದಲ್ಲಿ 2 ಶಕ್ತಿ, ಒಂದು ಆವರಣ, ಒಂದು ವಿಕ್ಷೇಪ. ಆವರಣ ಶಕ್ತಿ ನಾಶ ಆಯಿತು, ಅಜ್ಞಾನದ ಜೊತೆಗೆ ವಿಕ್ಷೇಪ ಉಳಿತು. ಆ ವಿಕ್ಷೇಪ ಉಳಿಲಿಕ್ಕೆ ಕಾರಣ ಏನಂದ್ರೆ ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಕ್ಕೆ ಹೊಂದದ ಅನ್ನೋದು ಒಂದು ಅಭಿಪ್ರಾಯ. ಆದರೆ ವಾಸ್ತವವಾಗಿ ಹೊಂದುವುದು ಸೂಕ್ಷ್ಮ ಶರೀರ. ಇದು ಭೋಗಾಯತನ, ಇದು ಇಲ್ಲೇ ಬಿದ್ದು ಹೋಗ್ತದೆ, ಸೂಕ್ಷ್ಮ ಶರೀರ ಹೋಗ್ತದೆ. ಆ ಸೂಕ್ಷ್ಮ ಶರೀರಕ್ಕೆ ನಾವು ಪ್ರಾರಬ್ಧ ಕರ್ಮವನ್ನು ಹೋಗ್ತೇವೆ. ಆದರೆ ಅದರ ಭೋಗ, ಸುಖ ದುಃಖಾತ್ಮಕ ಭೋಗ ಸೂಕ್ಷ್ಮ ಶರೀರಕ್ಕೆ ಆಗಬೇಕಾದರೆ ಸ್ಥೂಲ ಶರೀರ ಒಂದಿರಬೇಕು. ಇದಿರದೇ ಹೋದರೆ ಸುಖ ದುಃಖದ ಅನುಭವ ಸೂಕ್ಷ್ಮ ಶರೀರಕ್ಕೆ ಆಗುವುದಿಲ್ಲ. ಅಂದ್ರೆ ಮನಸ್ಸು, ಸೂಕ್ಷ್ಮ ಶರೀರ ಅಂದ್ರೆ ಮನಸ್ಸು. ಉಳಿದದ್ದೆಲ್ಲ ಬಿಡ್ರಿ. ಈಗ ಸದ್ಯಕ್ಕೆ ಸುಖ ದುಃಖ ಅರ್ಥ ಇಟ್ಕೊಳ್ಳೋಣ, ಬುದ್ಧಿ ಚಿತ್ತು ಅಹಂಕಾರ ಬಿಟ್ಬಿಡೋಣ. ಸುಖ ದುಃಖ ಆಗೋದು ಸ್ಥೂಲ ಶರೀರಕ್ಕೋ ಏನು ಮನಸ್ಸಿಗೋ ಈ ಪೂರ್ವದಲ್ಲಿ ಕೇಳಿ ಆಗೈತಿ. ನನ್ನ ಭಾಳ ಬೈದವ, ಮನಸ್ಸಿಗೆ ಭಾಳ ನೋವಾಯ್ತು ಅಂತೇನಿಲ್ಲ. ಅವನು ಬೈದಿದ್ದು ನಿನ್ನ ಶರೀರ ನೋಡಿ, ನಿನ್ನ ಸೂಕ್ಷ್ಮ ಶರೀರ ಅವಾಗೇನು ಕಾಣ್ತೇನೆ, ನಿನ್ನ ಸ್ಥೂಲ ಶರೀರ ನೋಡಿ ಬೈದ. ಆದರೆ ಎಲ್ಲಿ heiತದು ಅಂತ ಕೇಳಿದ್ರೆ ಒಳಗೆ ಸೂಕ್ಷ್ಮ ಶರೀರ ಸಿಗ್ತದೆ. ಅಂದರೆ ಸುಖ ದುಃಖದ ಅನುಭವ ಯಾರಿಗಾಗ್ತದೆ ಅಂದ್ರೆ ಮನಸ್ಸಿಗೆ ಆಗ್ತದೆ. ಆದರೆ ಮನಸ್ಸಿಗೆ ಆಗಬೇಕಾದ್ರೆ ಸ್ಥೂಲ ಶರೀರ ಬೇಕು ಅಂತ ಇದನ್ನು ಭೋಗಾಯತನ ಅಂತ ಕರ್ಕೊಂಡ್ಬಂದಾರ. ಪ್ರಾರಬ್ಧ ಕರ್ಮ ಯಾವುದಕ್ಕಿದೆ? ಸೂಕ್ಷ್ಮ ಶರೀರಕ್ಕಿದೆ. ಗುರುಗಳ ಸೂಕ್ಷ್ಮ ಶರೀರ ಇದೆ, ಸ್ಥೂಲ ಶರೀರ ಇದೆ. ಆದರೆ ಕಾರಣ ಶರೀರ ಇಲ್ಲ ಗುರುಗಳಿಗೆ. ಅಜ್ಞಾನವೇ ಕಾರಣ ಶರೀರ, ಅದು ನಾಶವಾಗಿ ಹೋಗಬೇಕು. ವಿಕ್ಷೇಪ ಶಕ್ತಿ ಉಳಿದದ್ದು ಅಂತ ಹೇಳಿ ನಾನು. ಜೀವನ್ಮುಕ್ತ ಅವಸ್ಥೆಯಿಂದ ಏನು ಉಳಿದದಂದ್ರೆ ವಿಕ್ಷೇಪ ಶಕ್ತಿ ಉಳಿದಿದೆ. ಅಂತೆಯೇ ಜಗತ್ತು ತೋರ್ತಾ ಇದೆ ಬಾಧಿತ ಅನುವೃತ್ತಿಯಿಂದ. ಜಗತ್ತು ತೋರುವಾಗ ಶಾಸ್ತ್ರ ಆರಂಭ. ಮತ್ತು ಜಗತ್ತೇ ತೋರಿಸಿದ್ರೆ ಶಾಸ್ತ್ರ ಹಂಗೆ ಆರಂಭ ಆಗಿದೆ. ಹೀಗೆ ತನ್ನ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂತಹ ಗುರು ಇಲ್ಲಿ ಅದನ್ನು ವಿವರಣೆ ಮಾಡ್ತಾರೆ, ಮತ್ತೇನಿಲ್ಲ. ಸತ್ಯಾನುಭವವು ಇದು ಸತ್ಯಾನುಭವವು ಇದು ಮಿಥ್ಯಾನುಭವವು ಎಂದು ವದವಿ ಬೋಧಿಪನೆ ಸದ್ಗುರುವಕ್ಕೂ. ಸದ್ಗುರು ಯೋಗ್ಯನಾದ ಗುರು. ಇದು ಅಂದ್ರೆ ಅವನು ಅನುಭವಿಸಿದ್ದು ಶಬ್ದದಿಂದ ಹೇಳ್ತಾನೆ. ಇದು ಅಂತ ಹೇಳ್ತಾನೆ. ಇದಮಾತ್ಮಕ ಬುದ್ಧಿಗೆ ವಿಷಯವಾಗುವುದು ಜಗತ್ತು. ಆತ್ಮತತ್ವ ಇದಮಾತ್ಮಕ ಬುದ್ಧಿಗೆ ವಿಷಯ ಆಗುವುದೇ ಇಲ್ಲ. ಒಂದು ಸತ್ಯದ ಅನುಭವ ಇದೆ, ಒಂದು ಮಿಥ್ಯದ ಅನುಭವ ಇದೆ.
ಈ ನುಡಿಯ ಸೂತ್ರದ ಅಭಿಪ್ರಾಯ ಗೊತ್ತಾಗತ್ತಲ್ಲ. ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದಗಿ ಬೋಧಿಪನೆ ಸದ್ಗುರು ಅಪ್ಪು. ಜಗತ್ತು ಕಾಣ್ತದ, ವಿಚಾರ ಮಾಡಿದ್ರೆ ವಿಚಾರ ಕಾಲದಲ್ಲಿ ಕಾಣ್ತದೆ, ವಿಚಾರ ಮಾಡಿದ್ರೆ ಸುಳ್ಳು ಅಂತ ಗೊತ್ತಾಗ್ತದೆ. ಇದು ಇಬ್ಬರಿಗೂ ಹೊಂದಾಣಿಕೆ ಆಗ್ತದೆ, ಗುರು ಶಿಷ್ಯರಿಗೆ. ಸತ್ಯದ ಅನುಭವ ಗುರುವಿಗೆ ಮಾತ್ರ ಆಗಿದೆ, ಶಿಷ್ಯನಿಗೆ ಆಗಿಲ್ಲ. ಆ ಶಿಷ್ಯನಿಗೆ ಸತ್ಯದ ಅನುಭವ ಆಗಿದ್ರೆ ಇನ್ನು ಶಾಸ್ತ್ರ ಕೇಳೋ ಕೆಲಸನೇ ಇರಲಿಲ್ಲ. ಸತ್ಯದ ಅನುಭವ ಶಿಷ್ಯನಿಗೆ ಆಗಿಲ್ಲ. ತನಗೆ ಆಗಿರುವ ಅನುಭವವನ್ನು ಗುರುನಾಥ ಶಿಷ್ಯನಿಗೆ ತಿಳಿಯುವಂತೆ ಹೇಳಬೇಕಾಗಿತ್ತು. ಇದು ಸತ್ಯಾನುಭವವು. ಅದೊಂದನ್ನು ತಗೊಳ್ಳೋದು ಮಿಥ್ಯಾನುಭವ ಆಮೇಲೆ ವ್ಯಾಖ್ಯಾನ ಮಾಡ್ಕೊಂಡು ಬಂದಾರ. ಇದು ಮಾತ್ರಕ ಬುದ್ಧಿಗೆ ಗೋಚರ ಅಲ್ಲದ. ನಿನ್ನ ನಿಜವೂ ಇದನ್ನೇ ತಿಳಿ, ಬೇರೆಂದಲೇ ಮನುಜ ಅನ್ನುವ ಜ್ಞಾನ ಪ್ರತಿಪಾದನ ಸ್ತರದ 9ನೇ ಪದ ನೆನಪು ಮಾಡ್ತಾನೆ ಅಷ್ಟೇ. ನಿನ್ನ ನಿಜವು ಇದನ್ನೇ ತಿಳಿ. ಶಬ್ದ ಏನು ಉಪಯೋಗ ಮಾಡ್ಯಾರ ನೋಡ್ರಿ. ಇದುವೇ ನಿನ್ನ ನಿಜ, ಇದನ್ನು ತಿಳಿ ಅಂತ ಶಿಷ್ಯನ ಬುದ್ಧಿಯನ್ನು ತಮ್ಮೆಡೆಗೆ ಎಳೆದುಕೊಳ್ಳುವುದಕ್ಕಾಗಿ ಎದುರಿಟ್ಟು ತಿಳಿಸುತ್ತಾರೆಯೋ ಅನ್ನುವಂತೆ ಶಿಷ್ಯನ ಬುದ್ಧಿ ಆಗಬೇಕು. ನಿನ್ನ ನಿಜವು ಇದನ್ನೇ ತಿಳಿ, ಬೇರೆನ್ನದನೇ ಮನು. ಹಾಗಾದ್ರೆ ಇದು ಮಾತ್ಮಕ ಬುದ್ಧಿಗೆ ಗೋಚರ ಆಗುವಂತೆ ಗುರುಗಳು ಹೇಳುತ್ತಾರೆ ಅಂತ ಇವನ ಮನಸ್ಸು ವಿಕಾಸ ಆಯಿತು. ಮುಂದೆ ಹೇಳಿದ್ರು, ವಿಧಮೆನಿಸಿ ಓದುವುದಕ್ಕೆ ತಾನಾಶ್ರಯ ಪದವಾಗಿ ಬಾಧೆ ಬಂದದೆ ತೋರುತ್ತಿಲ್ಲ ಸತ್ಯ. ಮೊದಲೇನಂದ್ರು, ಇದು ನಿನ್ನ ಸ್ವರೂಪ ಹೇಳ್ತೇನೆ ಕೇಳು ಅಂದ್ರು. ಕೊನೆಗೆ ಏನ್ ಮಾಡಿದ್ರು, ಇದನ್ನು ಆತ್ಮಕ ಬುದ್ಧಿಗೆ ಗೋಚರ ಆಗುವ ದೃಶ್ಯ ಪದಾರ್ಥ ಎಲ್ಲ ಯಾವುದರ ಆಶ್ರಯದಲ್ಲಿ ತೋರುತ್ತಿವೆಯೋ ಅದು ನಿನ್ನ ನಿಜ. ಅದು ತ್ರಿಕಾಲ ಬಾಧಿತವಾದದ್ದು. ಮುಂದೆ ಅದ್ರ ವ್ಯಾಖ್ಯಾನ ಸಾಕಷ್ಟಿದೆ, ಸದ್ರೂಪದ ವ್ಯಾಖ್ಯಾನ ಸಾಕಷ್ಟಿದೆ. ಸ್ವಗತ ಸಜಾತಿ ವಿಜಾತಿ ಭೇದ ಇಲ್ಲ, ಪರಿಚ್ಛೇದ ತ್ರಯ ಇಲ್ಲ ಇತ್ಯಾದಿ. ಮುಂದೆ ಸಾಕಷ್ಟು ವಿಸ್ತಾರ ಇದೆ. ಅದು ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಇತ್ಯಾದಿ ಹೇಳಿದ್ದಾರೆ. ಮುಂದೆಲ್ಲ ಎಷ್ಟಾರು ಹೇಳಲಿ. ಶಿಷ್ಯನ ಬುದ್ಧಿಯನ್ನು ತಮ್ಮೆಡೆಗೆ ಎಳೆದುಕೊಳ್ಳುವ ದೃಷ್ಟಿಯಿಂದ ಇದು ಅನ್ನುವಂಥ ಆ ಶಬ್ದವನ್ನು ಅಲ್ಲಿ ಉಪಯೋಗ ಮಾಡಿದ್ದಾರೆ. ನಿನ್ನ ನಿಜವು ಇದನ್ನೇ ತಿಳಿ. ಇಲ್ಲಿಯೂ ಕೂಡ ಇದು ಸತ್ಯಾನುಭವವು. ಇಲ್ಲಿಯೂ ಕೂಡ ಇದು ಅನ್ನೋ ಶಬ್ದ ತಗೊಂಡಿದ್ದಾರೆ. ಪರಂತು ಆ ಸತ್ಯವನ್ನ ಶಿಷ್ಯನ ದೃಷ್ಟಿಯಿಂದ ಹೊರಗಿಡಕ್ಕೆ ಬರ್ತದೆ ಏನಾದ್ರೆ ಶಿಷ್ಯನ ಸ್ವರೂಪದಿಂದ ಹೊರಗಿಡಕ್ಕೆ ಬರ್ತದೇನೋ. ಸತ್ಯವೇ ಆತ್ಮ, ಆತ್ಮವೇ ಅಖಂಡ ಚೇತನ, ಆ ಅಖಂಡ ಚೇತನವೇ ಶಿಷ್ಯನ ಸ್ವರೂಪವೂ ಹೌದು, ಗುರುವಿನ ಸ್ವರೂಪವೂ ಹೌದು. ಮತ್ತದನ್ನು ಎದುರಿಗೆ ಇಡಕ್ಕೆ ಬರ್ತದೇನಂದ್ರೆ ಎದುರಿಗೆ ಇಡಲಿಕ್ಕೆ ಬರುವುದಿಲ್ಲ. ಆದರೆ ನಿನ್ನ ಅನುಭವಕ್ಕೆ ಬರುವಂತೆ ಪರ್ಯಾಯದಿಂದ ಹೇಳುತ್ತೇನೆ ಅನ್ನುವ ಅಭಿಪ್ರಾಯವನ್ನು ಇಲ್ಲಿ ತುಂಬಿಕೊಳ್ಬೇಕು ನಾವು. ಇದು ಸತ್ಯಾನುಭವವು. ಸತ್ಯದ ಅನುಭವ ಅವರಿಗಾಗಿದೆ. ಯಾರಿಗೆ? ಗುರುಗಳಿಗೆ. ಸತ್ಯದ ಅನುಭವ ಆಗಿದ್ದರೂ ಕೂಡ ಅಲ್ಲಿ ಮೌನ. ಸತ್ಯದ ಅನುಭವ ಎಲ್ಲಿ ಆಗಿದೆಯೋ ಅಲ್ಲಿ ಮೌನ, ಅಲ್ಲಿ ಮಾತುಗಳಿಗೆ ಅವಕಾಶ ಇಲ್ಲ. ಮುಂದೆ ಬರ್ತದೆ, ಮೊನ್ನೆ ನುಡಿಯಲ್ಲಿ ಬರ್ತದೆ, ಅದ್ರ ವಿಷಯ ಹೇಳ್ತೇನೆ. ಇದು ಸತ್ಯಾನುಭವವು. ತ್ರಿಕಾಲ ಅಬಾಧಿತವಾದದ್ದು ಯಾವುದೋ, ಇದಮಾತ್ಮಕ ಬುದ್ಧಿಗೆ ಗೋಚರವಾಗುವ ಈ ಜಗತ್ತಿಗೆ ಆಧಾರವಾದದ್ದು ಯಾವುದೋ ಅದು ಸತ್ಯ ಪದಾರ್ಥವು, ಅದು ಯಥಾರ್ಥವಾದ ಪದಾರ್ಥವು. ಇಷ್ಟು ಹೇಳ್ತಾರೆ. ಇದು ಮಿಥ್ಯಾನುಭವವು. ಇದು ಸತ್ಯದಂತೆ ತೋರುವ ಜಗತ್ತು. ಇದು ಯಥಾರ್ಥ ಅನುಭವ ಅಲ್ಲ, ಮಿಥ್ಯಾನುಭವ. ಈ ಮಿಥ್ಯಾನುಭವ ಅನ್ನೋದೇನಪ್ಪ ಅಂತ ಕೇಳಿದ್ರೆ ನಿಮ್ಮ ಶಬ್ದಗಳಲ್ಲಿ ವಿವರಣೆ ಮಾಡಬೇಕಿದಾನ. ಉಂಡದ್ದು ಸುಳ್ಳು ಏನ್ರಿ? ಖರೆ. ನೋಡಿದ್ದು ಸುಳ್ಳು ಏನ್ರಿ? ಖರೆ. ಕೇಳಿದ್ದು ಸುಳ್ಳು ಏನ್ರಿ? ಖರೆ. ಇದರಾಗ ಮುಳುಗಿದೀವ ನಾವು ನೀವು ಎಲ್ಲ. ಅಪ್ಪನ ಸುಳ್ಳು ಮಕ್ಕಳ ಕರೆ ಆಗ್ತದೆ. ಉಂಡವ್ರು ಯಾರು?
ಉಂಡದ್ದು ಕರಿಬೇಕು. ಉಂಡಾದ ಯಾರು? ಪ್ರಾಣ. ಹಸಿವೆ ತೃಷ ಯಾರಿಗೆ? ಪ್ರಾಣ. ಶೋಕ ಮೋಹ ಮನಸ್ಸು. ಇವನ್ನ ಇಷ್ಟ ಮರಣ ಬಿಡೋಣ, ಜನ್ಮ ಮರಣ ಬಿಡೋಣ. ನಾನು ಊಟ ಮಾಡಿದೆ, ಇದು ಸತ್ಯಾನುಭವವೋ ಮಿಥ್ಯಾನುಭವವೋ? ಅಲ್ಲ, ಪ್ರಾಣ ಊಟ ಮಾಡೈತಿ, ಹಸಿವೆ ತೃಷೆ ಪ್ರಾಣಕ್ಕೆ. ಮತ್ ನಾನು ಊಟ ಮಾಡಿದ್ದೆ ಅಂತ ಹೇಳ್ತಾ ಇಲ್ಲ, ಇದು ಮಿಥ್ಯಾನುಭವವೋ ಅಥವಾ ಸತ್ಯಾನುಭವವೋ ಅಂತ ಕೇಳಿದ್ರೆ ಎಲ್ಲ ತಿಳಿಯುವಂಥದ್ದು. ಇದಕ್ಕೆ ಶಾಸ್ತ್ರ ಬೇಕೇನು? ಇದು ಮಿಥ್ಯೆ ಆಯ್ತು. ನಾನು ರಾಮಣ್ಣ, ಹೆಸರ ರಾಮಣ್ಣ ಅಂತ, ಅದು ಸತ್ಯ. ಶರೀರಕ್ಕೆ ಹೆಸರಿರ್ತಾರೆ, ಅದು ಕಲ್ಪಿತ ಮಾತ್ರ. 10-11 ದಿವಸದಾಗ ಏನೋ ತೊಟ್ಟಲ್ದಾಗ ಹಾಕ್ತಾರಂತ, 13 ದಿನ 11 ದಿನ ಅವರವರ ಅಭಿಪ್ರಾಯದಿಂದ ಐತೆ, ನಾನು ಗೊತ್ತಿಲ್ಲ. ಅಲ್ಲೊಂದು ತಿಳಿವಳಿಕೆ ಇದ್ದಾಗ ಸ್ವಾತಂತ್ರ್ಯ ಕಿವಿ ಓದ್ತಾರೆ. ಅದೇ ಆಯಾ ದೇಶಕ್ಕೆ ಅನುಗುಣವಾಗಿ ಅಂತ ಇಟ್ಕೊಳ್ಳಿ. ಅದನ್ನ ನಾನು ಅಂತ ತಿಳ್ಕೊಂಡಿದ್ದ. ಇದು ಮಿಥ್ಯ ಅನುಭವ, ಸತ್ಯಾನುಭವ ಅಲ್ಲ. ಇದರಂತೆ ಎಲ್ಲ ಹೇಳ್ಕೊಂಡ್ಬಿಟ್ರಿ ನೆಟ್ಕೊ ತಿಳೋದವನು ಎರಡು ಸಾಕ. ಒಂದು ಮನಸ್ಸಿಗೆ ಹೇಳಿನಿ, ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟದ್ದು, ಇನ್ನೊಂದು ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟದ್ದು. ನಾಮ ಇರೋದು ಸ್ಥೂಲ ಶರೀರಕ್ಕೆ, ಸೂಕ್ಷ್ಮ ಶರೀರಕ್ಕಿಲ್ಲ. ಇದು ಮಿಥ್ಯ ಅನುಭವ, ಇದು ಯಥಾರ್ಥ ಅಲ್ಲ ಜಗತ್ತ ಅಂತ ಅಭಿಪ್ರಾಯ. ಇದು ಮಿಥ್ಯಾನುಭವವೆಂದು ವದವಿ ಪ್ರೀತಿಯಿಂದ, ವದವಿ ಅನ್ನುವ ಶಬ್ದ ಪ್ರೀತಿಯಿಂದ, ಬೋಧಿಪನೆ ತಿಳಿಸಿಕೊಡುವವನೇ, ಈ ರೀತಿಯ ಜ್ಞಾನೋಪದೇಶವನ್ನು ಮಾಡುವವನೇ ಸದ್ಗುರುವು ಅಪ್ಪು. ಇವನನ್ನು ಯಥಾರ್ಥವಾದ ಗುರು ಅಂತ ಕರಿಬೇಕು ಅಂತ ಸೂತ್ರದ ಅರ್ಥ. ಈ ಸೂತ್ರದ ಅರ್ಥವನ್ನೇ ಇನ್ನು ಭಾಷ್ಯ ಪದ್ಯದಲ್ಲಿ ಬರೀತಾರೆ. ಕೆಳಗಿಂದು ಭಾಷ್ಯ ಪದ್ಯ ಅಂತ ಕರೀತಾರೆ. ಅಂತರಾತ್ಮ ಅವಸ್ಥೆಯೊಳು ಗುರು ಜೀವಾತ್ಮಕಂ ತಾನೇ ವಿರತಿಯಿಂದವೇ ಶಿಷ್ಯ ಕಾಂತೆ ಕೇಳು ಇಂತಾಗೆ ಗುರು ಶಿಷ್ಯ ಸುಬೋಧೆಯು ಶುಭೋದಯ ಏನಿದೆ ಮೂಲ? ಶುಭೋದಯು ಅಂತು. ಶುಭೋದಯು ಎಲ್ಲ ಪದಚ್ಛೇದ ಮಾಡ್ತೇನೆ. ಶುಭೋದಯು ಅಂತೂ ಅವರೊಳು ಸವನೆ ಸೂಕ್ತಿರಬೇಕು. ಸ್ವರ್ಲೋಕ ಸಂಧಿದ ಮೊದಲೇ ಹೇಳಿದೆ ನಿಮಗೆ ನಾನು. ಇಲ್ಲಿ ಗುರುವಿಗೆ ಯಾವ ಅವಸ್ಥೆ ತಂದು ಅಂತ ಕೇಳಿದರೆ ಅಂತರ ಅವಸ್ಥೆಯನ್ನು ತಂದ. ಜೀವಾತ್ಮ, ಅಂತರಾತ್ಮ, ಪರಮಾತ್ಮ ಮೂರು ಹಿಂದೆ ಹೇಳ್ಕೊಂಡು ಬಂದಾಗ ಜೀವಾತ್ಮ, ಅಂತರಾತ್ಮ, ಪರಮಾತ್ಮ. ಪರಮಾತ್ಮ ಅಖಂಡ ಚೈತನ್ಯ, ಅಲ್ಲೇನೂ ಇಲ್ಲ, ಹೇಳೋದು ಕೇಳೋದು ಏನೂ ಇಲ್ಲ. ಜೀವಾತ್ಮ ಸ್ಥೂಲ ಶರೀರದೊಡನೆ ಕೂಡಿಕೊಂಡಿದ್ದಾನೆ, ಅವಿದ್ಯಾ ಉಪಾಧಿಯಿಂದ ಕೂಡಿಕೊಂಡಿದ್ದಾನೆ ಜೀವಾತ್ಮ. ಅಂತರಾತ್ಮ ಯಾರು ಅಂತ ಹೇಳಿದರೆ ಬಾಧಿತ ಅನುವೃತ್ತಿಯಿಂದ ಜಗತ್ತನ್ನು ನೋಡುವುದಕ್ಕಾಗಿ ಅವಿದ್ಯೆಯನ್ನು ತನ್ನಲ್ಲಿ ಆರೋಪ ಮಾಡಿಕೊಂಡವನು ಅಂತರಾತ್ಮ. ಜೀವಾತ್ಮನಿಗೆ ಅವಿದ್ಯೆಯ ಆವರಣ ಸಹಜವಾಗಿ ಆಗಿದೆ. ಇಲ್ಲಿ ಗುರುಗಳಿಗೆ ಅವಿದ್ಯಾ ನಾಶ ಹೋಗಿದೆ. ಆದರೂ ಕೂಡ ಬಾಧಿತ ಅನುವೃತ್ತಿಯಿಂದ ತನ್ನಲ್ಲಿ ಅವಿದ್ಯೆಯನ್ನು ಆರೋಪ ಮಾಡಿಕೊಂಡಿದ್ದಾನೆ. ಏನಿದರ ಅರ್ಥ ಅಂದ್ರೆ ಹೇಳಬೇಕಾದ್ರೆ ವಾಗೀಂದ್ರಿಯ, ಮಾತಾಡಬೇಕಾದ್ರೆ ವಾಗೀಂದ್ರಿಯ, ಇಂದ್ರಿಯದಲ್ಲಿ ತನ್ನನ್ನು ಅಥವಾ ತನ್ನಲ್ಲಿ ಇಂದ್ರಿಯವನ್ನು ಆರೋಪ ಮಾಡಿಕೊಳ್ಳದೆ ಹೋದರೆ ಹೇಳಲಿಕ್ಕೆ ಬರ್ತಿರ್ತೋ ಹೇಗೆ?
ಆರೋಪ ಮಾಡಿಕೊಂಡಾಗ ಈ ಮಾತು. ಆರೋಪ ಇಲ್ಲ ಅಂದ್ರೆ ಇಲ್ಲ ಇಲ್ಲ, ಹೇಳೋದಿಲ್ಲ ಕೇಳೋದಿಲ್ಲ. ಅದಕ್ಕಾಗಿ ಇಲ್ಲಿ ಅಂತರಾತ್ಮ ಅಂತ ಕರೆದರು ಗುರುಗಳನ್ನು. ಪರಮಾತ್ಮ ಜಾಗದಲ್ಲಿ ಇದ್ದಾಗ ಏನೂ ಮಾತು ಇಲ್ಲ, ಕಥೆ ಇಲ್ಲ. ತಾನು ತಿಳಿದವನಾದರೂ ಕೂಡ ಶಿಷ್ಯರ ಉದ್ಧಾರಕ್ಕಾಗಿ ತನ್ನಲ್ಲಿ ಅವಿದ್ಯೆಯನ್ನು ಆರೋಪ ಮಾಡಿಕೊಂಡು ಶಾಸ್ತ್ರವನ್ನು ಹೇಳುವ ಒಂದು ಅವಸ್ಥೆ ಇದೆಯಲ್ಲ, ಇದು ಅಂತರಾತ್ಮ ಅವಸ್ಥೆ ಅಂತ ಶಾಸ್ತ್ರ. ಅದಕ್ಕೆ ಬರ್ತಾರೆ ನಿಜವಂತರು. ಅಂತರ ಅವಸ್ಥೆಗಳು ಗುರು. ಗುರು ಯಾವ ಅವಸ್ಥೆಯಲ್ಲಿದ್ದಾನಂದ್ರೆ ಅಂತರ ಅವಸ್ಥೆಯಲ್ಲಿದ್ದಾನೆ. ಜೀವಾತ್ಮ ಅವಸ್ಥೆಯಲ್ಲೂ ಇಲ್ಲ, ಆ ಕಡೆ ಪರಮಾತ್ಮ ಅವಸ್ಥೆಯಲ್ಲೂ ಇಲ್ಲ. ಸಹಜವಾಗಿ ಪರಮಾತ್ಮನೇ, ಪರಂತು ಇಲ್ಲಿ ಶಿಷ್ಯರ ಉದ್ಧಾರಕ್ಕಾಗಿ ನನ್ನಲ್ಲಿ ಆರೋಪ ಮಾಡಿಕೊಂಡಿದ್ದಾನೆ ಇಂದ್ರಿಯಾದಿಗಳನ್ನು ಅಂತ ಇಟ್ಕೊಳ್ಳಿ. ಮನ ಬುದ್ಧಿ ಅದು ಎಲ್ಲ ಬಂದುವೆ. ಕಾಂತಿ ಏನಾಯಿತು? ಅಂತರಾವಸ್ಥೆಗಳು ಗುರು. ಜೀವಾತ್ಮಕಂ ಅಂದ್ರೆ ಅವಿದ್ಯಾ ಉಪಾಧಿಯಿಂದ ಕೂಡಿಕೊಂಡು ಸ್ಥೂಲ ಶರೀರವೇ ನಾನೆಂದು ತಿಳಿದುಕೊಂಡವನು ಜೀವಾತ್ಮ. ಸ್ಥೂಲ ಶರೀರ ಅಂದುಕೊಂಡು ಉಳಿದೆಲ್ಲ ಬರ್ತಾವ್ರೆ ಇಲ್ಲಿಂದ. ಸೂಕ್ಷ್ಮ ಶರೀರನೂ ಬರ್ತದೆ, ಅವಿದ್ಯೆ ಅಂತೂ ಇಲ್ಲೇ ಇದೆ. ಜೀವಾತ್ಮಕಂ ತಾನೇ ಇವನೇ ಜೀವಾತ್ಮ. ನಿಮಗೆ ಯಾರು ಪ್ರೇರೇಪಕರಿಲ್ಲ, ತಾನೇ ಅಂತ ಒಂದು ಶಬ್ದ ಬರ್ತಾರೆ. ಮಠಕ್ಕೆ ಹೋಗು, ಶಾಸ್ತ್ರ ಕೇಳು ಅಂತ ಯಾರೂ ಹೇಳಿಲ್ಲ. ಯಾರ ಹೇಳಿ ಕಳಿಸಿದ್ರು ಪ್ರಯೋಜನ ಆಗೋದಿಲ್ಲ. ಸೂಕ್ಷ್ಮತೆ ತಿಳಿಸ ಇನ್ನೊಬ್ಬರ ಒತ್ತಾಯದಿಂದ ಇವು ಬಂದ ಅಂದ್ರೆ ಪ್ರಯೋಜನ ಆಗೋದಿಲ್ಲ. ನಿಮಗೆ ವೈರಾಗ್ಯ ಬರಬೇಕು. ಅರಿದು ವನಿತಾದಿ ವಿಷಯದೊಳ್ಳ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ. ವನಿತಾದಿ ವಿಷಯದೊಳು ಇರುವ ದೋಷವನ್ನು ತಿಳಿದು ಅವುಗಳನ್ನು ತ್ಯಾಗ ಮಾಡಿ, ವಿಷಯಗಳಂದ್ರೆ ಎಲ್ಲ ಬಂದು ರೂಪಾರ ಗಂಧ ಶಬ್ದಸ್ಪರ್ಶ, ವನಿತಾದಿ ಹಾಕಿದರೆ ಅಲ್ಲಿ ವನಿತೆಯನ್ನೇ ಮೊದಲು ಮಾಡಿಕೊಂಡು ಇಲ್ಲಿ ಎರಡನ್ನೂ ಅನ್ವಯ ಮಾಡೋಣ ನಾವು. ಹೆಣ್ಣಿಗೆ ಗಂಡಾಗಿ ಕಾದಿತ್ತು ಮಾಯೆ, ಗಂಡಿಗೆ ಹೆಣ್ಣಾಗಿ ಕಾದಿತ್ತು ಮಾಯೆ. ಅಕ್ಕ ಹೇಳ್ತಾವೆ ಮಾತನ್ನ. ಹೆಣ್ಣಿನ ಎದುರಿಗೆ ಗಂಡು ಮಾಯೆಯಾಗಿ ಕಾದಿತ್ತು, ಗಂಡಿನ ಎದುರಿಗೆ ಹೆಣ್ಣು ಮಾಯೆಯಾಗಿ ಕಾದಿತ್ತು. ನಿನ್ನ ಮಾಯೆಗೆ ನಾನು ಅಂಜುವವಳಲ್ಲ ಅಂತ ಅರ್ಥ. ಅದು ಅಷ್ಟೇ ಖರೆ ಇದೆ. ಹೆಣ್ಣಿಗೆ ಗಂಡು ಮಾಯೆ, ಗಂಡಿಗೆ ಹೆಣ್ಣು ಮಾಯೆ. ಆದರೆ ಒಳಗಿರುವ ಆತ್ಮ ಗಂಡು ಅಲ್ಲ, ಹೆಣ್ಣು. ಶಾಸ್ತ್ರಕ್ಕೆ ಎರಡೂ ಅಧಿಕಾರಿಗಳ. ಸ್ಥೂಲ ಶರೀರ ಹೆಣ್ಣರಾಗಿ ಕಾಣಲಿ ಅಥವಾ ಗಂಡರ ಆಗಿ ಕಾಣಲಿ. ಶಾಸ್ತ್ರಕ್ಕೆ ಇಬ್ಬರು ಅಧಿಕಾರಿಗಳೇ, ಅಂದರೆ ಇಬ್ಬರಲ್ಲೂ ಸೂಕ್ಷ್ಮ ಶರೀರ ಇದೆ. ಅಲ್ಲಿ ಸ್ತ್ರೀತ್ವ ಪುಂಸ್ತ್ವ ಇಲ್ಲ. ಹೆಣ್ಣು ಗಂಡು ಅನ್ನುವುದು ಸ್ಥೂಲ ಶರೀರಕ್ಕೆ. ಅದಕ್ಕಾಗಿ ಇಲ್ಲಿ ಅವರನ್ನು ತಗೋಬೇಕು. ಹೆಣ್ಣು ಮಕ್ಕಳನ್ನು ತಗೋಬೇಕು, ಗಂಡು ಮಕ್ಕಳನ್ನು ತಗೋಬೇಕು. ವರಿದಾದ ವಿಷಯದೊಳ್ಳ ದೋಷವನ್ನು ಅಂದ್ರಲ್ಲ, ಪುರುಷಾದಿಗಳಲ್ಲಿರುವ ದೋಷವನ್ನು ಅಂತ ಯಾಕೆ ಬರೀಲಿಲ್ಲ ಅಂತ ಇಲ್ಲಿ ವಾದ ಮಾಡೋ ಕೆಲಸ ಇಲ್ಲ. ಒಂದು ಶಬ್ದವನ್ನು ಹೇಳಿದಾಗ ಎಲ್ಲ ವಿಷಯಗಳು ಅಂತ ಅರ್ಥ. ಪುರುಷಾಗಲಿ ಸ್ತ್ರೀ ಆಗಲಿ ಸಕಲ ವಿಷಯಗಳು ಅಂತ ಅರ್ಥ. ವನಿತಾದಿ ವಿಷಯದಳು ಉಳ್ಳ ದೋಷವನ್ನು ಕಂಡ ಮೇಲೆ ವೈರಾಗ್ಯ ಬಂತ. ದೋಷ ಕಾಣುವವರೆಗೆ ವೈರಾಗ್ಯ ಬರೋಣ. ದೋಷ ಎಲ್ಲಿವರೆಗೆ ನಮಗೆ ಕಾಣೋದಿಲ್ಲವೋ ಅಲ್ಲಿವರೆಗೆ ವೈರಾಗ್ಯ ಬರೋದಿಲ್ಲ. ದೃಷ್ಟಾಂತ ಸಾಕಷ್ಟು ಕೊಟ್ಟ. ಭಾಳ ಸುಂದರವಾದ ಪಂಚ ಪಕ್ವಾನ್ನ ಮಾಡಿದ್ರು. ಅದರಾಗ ಒಂದು ಹಲ್ಲಿ ಬಿದ್ದದ್ದು ನೋಡಿದ ಮನುಷ್ಯ ನಾವು ಊಟ ಮಾಡ್ತಾನೆ ಅಂದ್ರೆ ಮಾಡೋದಿಲ್ಲ. ಯಾಕೆ ಹಲ್ಲಿ ಬಿದ್ದದ, ಅದ್ರ ವಿಷ ಅದ್ರಾಗ ಬೆರ್ತದ, ಊಟ ಮಾಡಿದ್ರೆ ಸಾಯ್ತೀನಿ ಅಂತ ಊಟ ಮಾಡೋದಿಲ್ಲ. ಗೊತ್ತಿದ್ದವ್ರು ಊಟ ಮಾಡಿರು, ನೀವು ಗೊತ್ತಿದ್ದಾಗ ಊಟ ಮಾಡೋದಿಲ್ಲ ಅಂತ ಅಭಿಪ್ರಾಯ ಆಯ್ತಲ್ಲ. ದೋಷ ದರ್ಶನ ಆಗಿ ನಾಲ್ಗಿ ನೀರು ಬಿಡಾಕೈತಿತ್ತು. ಅದನ್ನು ನೋಡಿ ಏನು ನೋಡಿ? ಪಂಚ ಪಕ್ವಾನ್ ನೋಡಿ ನಾಲ್ಗ್ಯಾಗ ನೀರು ಬಿಡಾಕತ್ತಿದ್ದು. ಅದ್ರಾಗ ಒಂದು ಹಲ್ಲಿ ಪಟ್ನ ಬಿತ್ತು, ನಾಲ್ಕು ಮನಿ ವೈರಾಗ್ಯ ಬಂತು ಅಂತ ಇವರ ಅಭಿಪ್ರಾಯ. ಅದಕ್ಕೆ ದೋಷ ದರ್ಶನ ಆಗ್ಬೇಕು ಮೊದಲು. ಇಲ್ಲಿ ಜೀವಾತ್ಮಕಂ ತಾನೇ ವಿರತಿಯಿಂದಲೇ, ವೈರಾಗ್ಯದಿಂದಲೇ. ಯಾರು ಹೇಳೋದಲ್ಲ ಇಲ್ಲಿ.
ಪ್ರಾಪಂಚಿಕ ಪದಾರ್ಥಗಳಲ್ಲಿ ದೋಷವು ಯಾವನಿಗೆ ಗೋಚರವಾಗಿದೆಯೋ ಅವನೇ ಯೋಗ್ಯ ಶಿಷ್ಯ ಅದಾನಲ್ಲದೆ ಇನ್ನೊಬ್ಬರ ಒತ್ತಾಯದಿಂದ ಯಾರಾದರೂ ಈ ಕಡೆ ಬಂದ 4-6 ತಿಂಗಳು ಸೇವಾ ಮಾಡಿ ನನಗೂ ಒಟ್ಟು ಕವಿ ಬಟ್ಟೆ ಹಾಕ್ರಿ ಅಂತ ಕೇಳಿದ ಅವನ ಶಿಷ್ಯನೂ ಆಗಲಾರ ಮುಕ್ತನೂ ಆಗಲಾರ. ಗುರುಗಳ ಯೋಗ್ಯತೆ ನೋಡಿ ಸನ್ಯಾಸಾಶ್ರಮ ಕೊಡಬೇಕು. ಸಾಕಿಂದ ಇಲ್ಲಿವರೆಗೆ ಏನು ಸೇವೆ ಮಾಡಿದ್ವಿ ಸಾಕು, ಸನ್ಯಾಸಾಶ್ರಮ ತಗೋ, ನೀನು ದೇಶ ಉದ್ಧಾರ ಮಾಡಕ್ಕೆ ಹೋಗು. ಗುರುಗಳು ಹೇಳೋದು ಯಾವಾಗ ಅಂದ್ರೆ ಇವರು ಜ್ಞಾನ ಆದ್ಮೇಲೆ ಸನ್ಯಾಸ ದೀಕ್ಷೆ ಕೊಡ್ತಾರೆ, ಹಂಗೆ ಕೊಡ್ತಾರೆ. ವೀರತಿ ಎಂದರೆ ಶಿಷ್ಯ, ಇವನಿಗೆ ಶಿಷ್ಯ. ವೈರಾಗ್ಯದಿಂದಲೇ ಶಿಷ್ಯ ಅಂತ ಇವನು ಕರೆದು. ಕಾಂತಿ ಅಂತೂ ಸಂಬೋಧನೆ ಕೊಡ್ತಾರೆ. ಕರ್ಮ ಅಂದ್ರೆ ಮೈತ್ರಿಗೆ ಕಾಂತಿ ಅಂತ ಕರೀತಾರೆ. ಕೇಳು, ಏಕಾಗ್ರವಾಗಿ ಕೇಳು. ಇಂತೂ ಹಾಗೆ ಹೀಗೆ ಗುರು ಶಿಷ್ಯರ ಮಧ್ಯದಲ್ಲಿ ಸಂಬಂಧ ಆದದ್ದೇ ಆದರೆ ಗುರು ಶಿಷ್ಯ ಸಂಬೋಧೆಯು ಅಂಥವರನ್ನು ಸವನಿಸುತ್ತಿತ್ತು. ಗುರು ಶಿಷ್ಯ ಸಂಬೋಧೆಯು ಸಂಬೋಧನೆ ತತ್ಚಿಂತನಂ ತತ್ಕಥನ, ಗುರು ಶಿಷ್ಯರ ಮಧ್ಯದಲ್ಲಿ ನಡೆಯುವಂತಹ ಸಂವಾದ. ಸಂಬೋಧೆಯು ಅಂಥವರಳು ಅಂದರೆ ಈಗ ಮೇಲೆ ಹೇಳಿದಂತಹ ಗುರುಗಳು, ಮೇಲೆ ಹೇಳಿದಂತಹ ಶಿಷ್ಯರು, ಅವರ ಮಧ್ಯದಲ್ಲಿ ಸವನಿಸುತ್ತಿತ್ತು. ಯೋಗ್ಯವಾದ ಆತ್ಮವಿಚಾರವು, ಆತ್ಮಜ್ಞಾನದ ತಿಳುವಳಿಕೆಯು ನಡೆಯುತ್ತಿರುತ್ತದೆ ಅಂತ ಇದರ ಅನುಭವ. ಈ ನುಡಿಯ ಅನುಭವ ಇತ್ತು. ದೃಷ್ಟಾಂತ ಕೊಡ್ತಾರ ಮುಂದಿನ ನುಡಿಯಲ್ಲಿ. ನಿಜವನರಿಯದ ರಘುಜನಿಗೆ ಆ ಭೃಗುಜನು ಎಂತೂ ನಿಜವ ಬೋಧಿಸಿದನು. ಆ ಪರಿಯಿಂದೆ ನಿಜವನು ಶಿಷ್ಯಂಗೆ ಗುರು ಬೋಧಿಪದು ತನ್ನ ನಿಜದ ಐಕ್ಯವನು ಪರಮಾತ್ಮಕನು ಎಂದು. ದೃಷ್ಟಾಂತ ನೋಡು, ಚಂದನ ದೃಷ್ಟಾಂತ ಕೊಟ್ಟಾರ ನೋಡು. ನಿಜವನರಿಯದ ರಘುಜನಿಗೆ ಅಂದ್ರೆ ರಾಮಚಂದ್ರನಿಗೆ ಶಬ್ದಾರ್ಥ ಹೇಳ್ಬಿಡ್ತೇನೆ ಮೊದಲು. ಭೃಗುಜನು ಅಂದ್ರೆ ಭೃಗು ಕುಲದಲ್ಲಿ ಹೋಗ್ತಿದ್ದಾವ ಪರಶುರಾಮ. ಭೃಗುಜನು ಎಂತೂ ಯಾವ ರೀತಿಯಿಂದ ನಿಜವ ಬೋಧಿಸಿದನು ಅಂದ್ರೆ ಯಥಾರ್ಥವಾದದ್ದನ್ನು ತಿಳಿಸಿದನು. ಶಬ್ದಾರ್ಥ ತಗೊಳ್ಳಲಿದೆ. ಆ ಪರಿಯಿಂದೆ ಆ ರೀತಿಯಿಂದ ನಿಜವನು ಯಥಾರ್ಥವಾದದ್ದನ್ನು ಶಿಷ್ಯನಿಗೆ ಗುರು ಬೋಧಿಪದು, ಗುರುಗಳು ಹೇಳಬೇಕು. ತನ್ನ ನಿಜದ ಐಕ್ಯವನು ಪರಮಾತ್ಮಕನು ಎಂದು ಗುರು ಹೇಳಬೇಕು ಅಂತ ಮತ್ತನ್ನದ ಅನ್ವಯ. ಕಾರ್ತವೀರ್ಯ ಅರ್ಜುನ ಎಲ್ಲರಿಗೂ ಕತೆ ಬರ್ತಿದೆ. ಕಾರ್ತವೀರ್ಯ ಅರ್ಜುನ ಜಮದಗ್ನಿಯನ್ನ ಕೊಂದು ಹಾಕಿದ. ಅವನ ಶಿಷ್ಯರು ಬಂದು ಕೊಂದ್ರು, ಅವನ ಸೈನ್ಯ ಬಂದು ಕೊಂದಿದ್ದು, ಅವನೇ ಬಂದು ಕೊಂದು. ಅಂತೂ ಕಥಾ ಏನು ಹೇಳ್ತದೆ, ಕಾರ್ತವೀರ್ಯ ಅರ್ಜುನ ಕೊಂದು ಹಾಕಿದ ಅಂತ ಕಥಾ ಇದೆ. ಆಮೇಲೆ ಪರಶುರಾಮನಿಗೆ ವಿಷಯ ಗೊತ್ತಾಯಿತು. ಪರಶುರಾಮ ಆಯಿತು ತನ್ನ ಆಯುಧ ಬಿಲ್ಲು ಬಾಣ ಕೊಡಲಿ ಮುಖ್ಯ. ಬಿಲ್ಲು ಬಾಣನೂ ಅದರ ಜೊತೆಗೆ 21 ಸಲ ಭೂ ಪ್ರದಕ್ಷಿಣೆ ಮಾಡಿದ ಕ್ಷತ್ರಿಯರನ್ನು ಸಂಹಾರ ಮಾಡುತ್ತಾರೆ. ಒಂದು ಸಲ ಅಲ್ಲ, 21 ಸಲ ಆಯಿತು. ಈಗೇನಾಗಿದೆ ಅಂತ ಹೇಳೋದು ಕತೆ ಬರ್ತಾರೆ, ಪುರಾಣದ ಕತೆ. 300 ಮಂದಿ ಮದುವೆ ಹೇಳಿದ್ದಂಥ ದಶರಥ. ಅದರ 3 ಮಂದಿ ಪ್ರಧಾನ: ಕೈಕೇಯಿ, ಮೈತ್ರೇಯಿ, ಸುಮಿತ್ರ. ಆದ್ರೆ 300 ಮಂದಿ ಮದುವೆ ಆಗಿದ್ದಾವ. ಯಾಕಂದ್ರೆ ಯಾವಾಗ ಪರಶುರಾಮ ಬರ್ತಾನಲ್ಲ ಅದನ್ನು ಮದುವೆ ಮಾಡ್ಕೊತಿದ್ದಂತ. ಮದುವೆ ಮಾಡ್ಕೊಳ್ಳೋರನ್ನು ಕೊಟ್ಟಿಲ್ಲ ಅಂತ ಪರಶುರಾಮ. ಲಗ್ನ ಕಾರ್ಯದಲ್ಲಿ ತೊಡಗಿದವರನ್ನು ಬಿಟ್ಟು ಹೋಗ್ತಿದ್ದಂತ ಕತಿ ಬರತ್ತ. 300 ಮಂದಿ ಅವ್ನು ಹೆಂಗತಿ ಕತಿ ಬರ. ಈಗ 3 ಮಂದಿನಾರ ಇಟ್ಕೊಳ್ಳೋನು, ನಾವು ಎಷ್ಟಾರು ಇಟ್ಕೊಳ್ಳೋನು, ನಮಗೇನಾರ ಸಂಬಂಧ ಇಲ್ಲ. ಅಂತೂ ಕೌಸಲ್ಯ ಹೊಟ್ಟೆಯಿಂದ ಶ್ರೀರಾಮ ಹುಟ್ಟಿದ. ದೊಡ್ಡವರಾದರು. 12 ವರ್ಷ 14 ವರ್ಷ ದೊಡ್ಡವರಾಗಿದ್ದಾರೆ. 12 ವರ್ಷ ಶ್ರೀರಾಮ
ಎಲ್ಲರನ್ನೂ ತಾನೇ ಮುಂಚೆ ಮಾತನಾಡ್ತಿದ್ದ ಪ್ರಜೆಗಳನ್ನು. ಅವರು ಮಾತಾಡಿಸ್ಲಿ ಅನ್ನೋ ಭಾವ ಎಂದೂ ಇರಲಿಲ್ಲ. ರಾಜಕುಮಾರ ನನ್ನನ್ನು ಅವರು ಮಾತನಾಡಿಸ್ಲಿ ಅನ್ನೋ ಭಾವ ಎಂದೂ ಇರಲಿಲ್ಲ. ತಾನೇ ಎಲ್ಲರನ್ನೂ ಮಾತನಾಡಿಸ್ತಿದ್ದ. ಹೀಗಾಗಿ ಎಲ್ಲ ಪ್ರಜೆಗಳ ಪ್ರೀತಿಗೆ ಪಾತ್ರನಾಗಿದ್ದ. ದಶರಥನಿಗೂ ಕೂಡ ಶ್ರೀರಾಮನ ಮೇಲೆ ಬಹಳ ಪ್ರೀತಿ. ಕಥೆ ಒಂದು ತಗೋದು ಮಾಡ್ತೇನೆ. ಇವರಿಗೆ 12 ವರ್ಷ ಆದಾಗ ರಾಮ ಲಕ್ಷ್ಮಣ ನೀಟಾಗಿ ಹತ್ತು ಕಡಿಮೆ 5 ಅರ್ಥಗಳು ಭಾಳ ಏನು ಭಾಳ ಬರೋಕ್ಕಿಲ್ಲ ರಾಮ ಲಕ್ಷ್ಮಣರಿಗೆ. ಯಾಕಂದ್ರೆ ಪಾಯಸ ಅಗ್ನಿ ದೇವತೆ ಪಾಯಸ ಕೊಟ್ಟಾನ. ಪುತ್ರ ಕಾಮೇಷ್ಟಿ ಯಾಗ ಮಾಡಿದ್ದ ದಶರಥ ಅಗ್ನಿ ಕೊಂಡದಿಂದ ಯಜ್ಞ ಮುಗಿದಾಗ ಒಬ್ಬ ದೇವತೆ ಬರ್ತಾನೆ. ಅವನ ಕೈಯಾಗ ಒಂದು ಪಾಯಸದ ಪಟ್ಲ ಇರ್ತದೆ. ಆ ಪಾಯಸದ ಪಟ್ಲ ಕೊಡ್ತಾನೆ ದಶರಥನಿಗೆ. ನಿನ್ನ ಹೆಂಡಿಗೆ ಕೊಡು, ಮಕ್ಕ ಇರಲಿಲ್ಲ ಮಗ, ಹೆಂಡಿಗೆ ಕೊಡು ಅಂದಾಗ ಅರ್ಧ ಭಾಗವನ್ನು ಕೈಗೆ ಕೊಡ್ತಾನೆ. ಕೈಗೆ ಇದು ಬಹಳ ಪ್ರೀತಿ. ಅದಕ್ಕೆ ಈಗ ಅರ್ಧ ಭಾಗ ಕೊಡ್ತಾನೆ. ಇನ್ನು ಅರ್ಧ ಭಾಗದಾಗ ಏನು ಮಾಡ್ತಾನೋ ಅಂತ ಕೇಳಿದರೆ ಎರಡು ಭಾಗ ಸುಮಿತ್ರಿಗೆ ಕೊಡ್ತಾನೆ, ಒಂದು ಕೌಸಲ್ಯಕ್ಕೆ. ಆದರೆ ಸುಮಿತ್ರ ಹೇಗಿದ್ದಳು ಅಂತ ಕೇಳಿದರೆ ಕೌಸಲ್ಯೆಯೂ ಅಷ್ಟೇ ಪ್ರೀತಿ ಇರ್ತೈತಿಗೆ, ಕೈಕೇಯಿಯೂ ಅಷ್ಟೇ ಪ್ರೀತಿ. ಆದರೆ ಇದು 3 ರಾಮಾಯಣ. ಇನ್ನೊಂದು ಗ್ರಂಥ ಇದೆ ಚಂಪು ರಾಮಾಯಣ. ಅವರಲ್ಲಿ ಏನು ಮಾಡ್ಯಾರು ಅಂತೇಳಿ ಅವ್ರು ಭಾಳ ಚಂದ ಮಾಡ್ಯಾರ. 3 ರಾಮಾಯಣ ನಮ್ಗೆ ಯಾರು ಮಾತು ಹೇಳಿದೆ. ಅದರಲ್ಲಿ ಏನು ಮಾಡ್ಯಾರಂದ್ರೆ ರಾಧಾದರ್ಧಂ ಪ್ರಣಯ ಮಧುರಂ. ಕೈಕೇಯಿಗೆ ಅರ್ಧ ಕೊಟ್ಟಂತ ಇನ್ನು ಉಳಿದದ್ದು ಅರ್ಧ ಕೌಸಲ್ಯಗೆ ಕೊಟ್ಟ. ಆಕೆ ಪಟ್ಟದ ಸುಮಿತ್ರಗೆ ಕೊಡಲಿ. ಆ ಸುಮಿತ್ರ ಇಬ್ಬರಲ್ಲಿ ಅಷ್ಟೇ ಪ್ರೀತಿಯಿಂದ ವ್ಯವಹಾರ ಮಾಡ್ತಿದ್ರು. ಅವರಂದ್ರು ಮಹಾರಾಜ ತಪ್ಪು ಮಾಡಿದ, ಸುಮಿತ್ರಿಗೆ ಪಾಯಸ ಕೊಡಲಿಲ್ಲ. ತನ್ನ ಅರ್ಧ ಭಾಗ ಕೈಕೇಯಿ ಕೊಟ್ಟರು ಸುಮಿತ್ರಿಗೆ, ಕೌಸಲ್ಯ ತನ್ನ ಅರ್ಧ ಭಾಗ ಸುಮಿತ್ರಿಗೆ ಕೊಟ್ಟರು. ಕೌಸಲ್ಯಗೆ ರಾಮ ಹುಟ್ಟಿದ, ಕೈಕೇಯಿಯಲ್ಲಿ ಭರತ ಹುಟ್ಟಿದ, ಲಕ್ಷ್ಮಣ ಮತ್ತು ಶತ್ರುಘ್ನರು ಸುಮಿತ್ರೆಯಲ್ಲಿ ಹುಟ್ಟಿದ. ಇದು ಚಂಪು ರಾಮಾಯಣ ಬರ್ತಾನೆ, ಭಾಳ ಚಂದ ಬರ್ತಾನೆ. ನಾವು 3 ರಾಮಾಯಣ ಬಿಟ್ಟು ಚಂಪು ರಾಮಾಯಣದ ಕತೆ ಹೇಳಿದ್ದೆ. ಅಂದ್ರೆ ಒಂದು 5-6 ತಿಂಗಳು ಹೆಚ್ಚು ಕಡಿಮೆ ಅಂತ ನಾ ಹೇಳಿದ್ದೇನೋ. ಭಾಳ ಬರುತ್ತಿಲ್ಲ ರಾಮ ಲಕ್ಷ್ಮಣರಿಗೆ. ಅದ್ರಾಗೆ ಅವಳಿ ಜೋಳಿ ಮಕ್ಕಳು ಹುಟ್ಟಿದಾಗ ಮೊದಲು ಹುಟ್ಟಿದ್ದಕ್ಕೆ ಅಣ್ಣ ಅಂತಾರೆ, ಎದ್ಲಿದ್ದಕ್ಕೆ ತಮ್ಮ ಅಂತಾರೋ. ಏನು ಟೈಮ್ ಭಾಳ ಹೆಚ್ಚು ಕಡಿಮೆ ಇದೆಯೇನು, ದಿನಗಂಟೆ ಇದೆ ಏನಿದೆ ಇಲ್ಲ. ಹಾಗೆ ರಾಮ ದೊಡ್ಡವ, ಲಕ್ಷ್ಮಣ ಸಣ್ಣ ಅನ್ನೋದು ಹೇಳಿದ್ದೇವೆ, ಮತ್ತೇನಿಲ್ಲ. ಇವರಿಗೆ 12 ವರ್ಷಗಳು ಆದಾಗ ವಿಶ್ವಾಮಿತ್ರ ಅಯೋಧ್ಯೆಗೆ ಬಂದಿದೆ. ಅಯೋಧ್ಯೆಗೆ ಬಂದ ಕೂಡಲೇ ಭಾಳ ಮರ್ಯಾದೆ ಇರ್ತಾರೆ. ಯಾಕೆ ಮರ್ಯಾದೆ ಇತ್ತು ಅಂದ್ರೆ ರಾಜ ಮಹಾರಾಜರು ದೇಶದ ರಕ್ಷಕರು, ಋಷಿ ಮುನಿಗಳು ಅತ್ಯಂತ ಸನ್ಮಾರ್ಗದಲ್ಲಿ ನಡೆಯುವವರು. ಅವರ ತಪಶಕ್ತಿಯಿಂದ ಏನೆಲ್ಲವನ್ನು ಪಡೆಯುವ ಸಾಮರ್ಥ್ಯವುಳ್ಳವರು. ವಿಶ್ವಾಮಿತ್ರನ ಸಾಮಾನ್ಯ ಅಸಾಮಾನ್ಯ ಮನುಷ್ಯ. ಮತ್ತೊಂದು ಸೃಷ್ಟಿಯನ್ನು ತಯಾರು ಮಾಡಿದ ವಿಶ್ವಾಮಿತ್ರ ಸೃಷ್ಟಿ ಅಂತಿದೆಯಲ್ಲ. ಮತ್ತು ಇಂಥವ ಅಯೋಧ್ಯೆಗೆ ಬಂದಾಗ ಭಾಳ ಸಂತೋಷ ಆಯಿತು. ಪಾದ ಪೂಜೆಯಾಗಿ ಒಗಟುಗಳು, ಅತಿಥಿ ಸತ್ಕಾರ ಆಯಿತು. ಹೇಳಿ ಕಳಿಸಿದ್ರೆ ನಾನು ಬರ್ತಿದ್ದೆ, ಯಾಕೆ ಬಂದಿದೆ ಅಂತ ದಶರಥ ವಿನಯದಿಂದ ಕೇಳ್ಕೊಂಡ. ಇಲ್ಲಪ್ಪ, ನನಗೆ ಬರಬೇಕಾದ ಕರ್ತವ್ಯ ಇತ್ತು, ನಾನೇ ಬಂದೆ. ಆಯಿತು, ತಾವು ಏನು ಬಯಸಿ ಬಂದಿದ್ದೀರಿ ಅದನ್ನು ನಾನು ಪೂರೈಸುತ್ತೇನೆ ಎಂದು ವಚನ ಕೊಟ್ಟ. ವಿಶ್ವಾಮಿತ್ರ ಹೇಳಿದ, ನಾನೊಂದು ಯಜ್ಞವನ್ನು ಮಾಡ್ತಾ ಇದ್ದೇನೆ. ಅಲ್ಲಿ ರಾಕ್ಷಸರ ಉಪಟಳ ಬಹಳ ಆಗಿದೆ. ಯಜ್ಞಕ್ಕೆ ವಿಘ್ನ. ಆ ವಿಘ್ನದ ಪರಿಹಾರಕ್ಕಾಗಿ ಅಂದರೆ ಆ ಯಜ್ಞವನ್ನು ರಕ್ಷಣೆ ಮಾಡುವುದಕ್ಕಾಗಿ ನಿನ್ನ ಮಕ್ಕಳಾದ ರಾಮ ಲಕ್ಷ್ಮಣರನ್ನು ನನ್ನ ಜೊತೆಗೆ ಕಳುಹಿಸಿ ಕೊಡಬೇಕು. ಎದೇನೋ ವಹಿಸು ದಶರಥ. ಘನಘೋರ ರಾಕ್ಷಸರ ಜೊತೆಗೆ ನನ್ನ 12 ವರ್ಷದ ಮಕ್ಕಳಿಗೆ ಹೇಗೆ ಯುದ್ಧ ಮಾಡಬಂತು ಅಂತ. ಆವಾಗ ಹೇಳ್ತಾನೆ, ನಾನೇ ನಿಮ್ಮ ಯಜ್ಞದ ರಕ್ಷಣೆಗೆ ಬರುತ್ತೇನೆ, ನನ್ನ ಮಕ್ಕಳು ಭಾಳ ಚಿಕ್ಕವರು, ಅದಕ್ಕಾಗಿ
ದಯವಿಟ್ಟು ಮಕ್ಕಳನ್ನು ಕರ್ಕೊಂಡು ಹೋಗಬಾರ್ದು ಅಂತ ವಿಶ್ವಾಮಿತ್ರ ಅಂತಾನೆ. ನೀವೇನು ಕೇಳ್ತೀರಿ ಕೊಡ್ತೇನೆ ಅಂದಿದ್ದೀವಿ, ಮತ್ತೆ ಈಗ ಉಲ್ಟಾ ಮಾತಾಡ್ರಿ ಆಗ ವಶಿಷ್ಠರ ಮಧ್ಯದಲ್ಲಿ ಪ್ರವೇಶ. ದಶರಥ ವಿಶ್ವಾಮಿತ್ರರ ಜೊತೆ ನಿನ್ನ ಮಕ್ಕಳನ್ನು ಕಳುಹಿಸ್ಕೊಡ್ತಾರೆ. ವಶಿಷ್ಠರ ಜೊತೆಗೆ ಯಾವ ಕಳಿಸ್ತಾರೆ ಅವಾಗ ಅವ್ರು ಮಾತರು ಬಲ ಮತ್ತು ಅತಿಬಲ ಅಂತ ಎರಡು ವಿದ್ಯೆಯನ್ನು ದಾನ ಮಾಡಿದ್ದಾರೆ ವಿಶ್ವಾಮಿತ್ರರು, ರಾಮನಿಗೂ ಮತ್ತು ಲಕ್ಷ್ಮಣನಿಗೂ. ಬಲ ಅತಿಬಲ ಅಂತ ಎರಡು ವಿದ್ಯೆಯನ್ನು ಆಯಿತು. ಅಲ್ಲಿ ಎಣ್ಣೆ ರಕ್ಷಣೆ ಕಾಟಕೆ ಮೊದಲಾದ ರಾಕ್ಷಸರು ಉತ್ತರ ಕೊಡ್ತಿದ್ರು. ಶ್ರೀರಾಮಚಂದ್ರ ಅವರೆಲ್ಲರನ್ನು ನಿವಾರಣೆ ಮಾಡಿದ. ಮಾರೀಚ ಕಾಟಿಗೆಯ ಪಕ್ಕದಲ್ಲಿದ್ದ. ಮಾರೀಚ ಒಂದು ಬಾಣ ಬಿಟ್ಟ, ನಡು ಸಮುದ್ರದಲ್ಲಿ ಹೋಗಿ ಬಿದ್ದಿದ್ದ ಅವ ಮಾರೀಚ. ಹೇಗೆಲ್ಲ ನಡು ಸಮುದ್ರದಲ್ಲಿ ಹೋಗಿ ಬಿದ್ದಿದ್ದ. ಮುಂದೆ ರಾವಣ ಮಾಯಾ ಜಿಂಕೆ ಆಗುವುದಕ್ಕಾಗಿ ಅವನು ಕರ್ಕೊಂಡು ಬರಬೇಕಂತ ಅವನ ಆಶ್ರಮಕ್ಕೆ ಹೋದ. ನಾ ಬರುವುದಿಲ್ಲ ಅಂತ. ಯಾಕೋ ಅಂತ ಕೇಳಿದ ರಾವಣ. ರಾಮನ ಬಾಣದ ಮಹತ್ವ ನಿನಗೆ ಗೊತ್ತಿಲ್ಲ, ನಾ ಬರೋದಿಲ್ಲ ಅಂತ. ಹಿಂದೊಂದು ಸಲ ಪೆಟ್ಟು ತಿಂದೇನೆ, ಈಗ ಬನ್ನಿ ಅಂದ್ರೆ ನಾನು ನಿಜವಾಗಿ ಸಾಯ್ತೀನಿ ಅಂತ. ಬರೆದಿದ್ರೆ ನಾನು ನೆನ್ಕೊಳ್ತೇನೆ ಅಂತ ರಾವಣ. ಅವಾಗ ಮಾರಿ ತಂದ, ಈ ದುಷ್ಟನ ಕೈಯಿಂದ ಸಾಯಿದೆ, ಶ್ರೀರಾಮಚಂದ್ರನ ಬಾಲದಿಂದ ಸಾತ್ರ ನನಗೆ ಪುಣ್ಯ ಬರ್ತದ ಬರ್ತೇನೆ ಮಾಯ ಜಿಂಕೆ ಆದ ಅಂತ ಮುಂದಿನ ಕತೆ ಬಿಡ್ರಿ. ಇವು ಕತೆ ಆದ ಮಟ್ಟ ಹಂಗಾದ್ರೆ ಹಾಕೊಂಡು ಹೋಗೋದು ಏನು ಮಾಡೋದು. ಆಯಿತು, ಯಜ್ಞ ಮುಗಿತು. ಯಜ್ಞ ಮುಗಿದ ಮೇಲೆ ಅಯೋಧ್ಯೆಯಲ್ಲಿ ಜನಕ ಮಹಾರಾಜ ಸೀತಾ ಸ್ವಯಂವರ ಆಯೋಜನೆ ಮಾಡಿದ್ದ. ಅಲ್ಲಿ ಹೋಗಿ ಬರೋ ನಮಗೆ ಕತೆ ಮುಗಿಸ್ಬೇಕಲ್ಲ. ಶಿವನ ಧನಸ್ಸು ಎಲ್ಲಿತ್ತು? ಅಯೋಧ್ಯೆ. ಆ ಅಯೋಧ್ಯೆಯಲ್ಲ, ಇದು ಜನಕನ ಸ್ಥಾನದಲ್ಲಿತ್ತು, ಮಿಥಿಲಾಪಟ್ಟಣ. ಆಯಿತು, ಅಲ್ಲಿ ಕರ್ಕೊಂಡು ಹೋದ. ಮಧ್ಯದಲ್ಲಿ ಏನೇನೋ ಆಶ್ರಮಗಳನ್ನು ತೋರಿಸ್ತಾ ಒಂದು ಮುಖ್ಯವಾದದ್ದು ಹೇಳ್ತೇನೆ. ಅಹಲ್ಯ ಉದ್ಧಾರ. ಅಹಲ್ಯ ಉದ್ಧಾರ ಶಿಲೆಯಾಗಿ ಬಿದ್ದಿದ್ದಳು ಗೌತಮ ಋಷಿಯ ಶಾಪದಿಂದ. ಶ್ರೀರಾಮಚಂದ್ರ ಯಾವಾಗ ಸ್ಪರ್ಶ ಮಾಡಿದೋ ಅದು ತನ್ನ ರೂಪದಿಂದ ಎದ್ದಳು. ಈ ಹಲವಾರು ಆಶ್ರಮಗಳನ್ನು ದರ್ಶನ ಮಾಡುತ್ತಾ ಮಿಥಿಲಾಪಟ್ಟಣಕ್ಕೆ ಬಂದಿದ್ದಾರೆ. ಆಯಿತು, ಅಲ್ಲಿ ಶಿವಧನಸ್ಸು ಇಟ್ಟಿದ್ರು. ಯಾವನಾದನ್ನು ಎದಿಸಿ ನಿಲ್ಲಿಸಿ ಬಗ್ಗಿಸಿ ಹಗ್ಗ ಕಟ್ತಾನೆ, ನಮ್ಮ ಭಾಷೆಯಲ್ಲಿ ಮಾತಾಡ್ತೇನೆ, ಅವಾಗ ನನ್ನ ಮಗಳನ್ನು ಕೊಡ್ತೀನಿ ಅಂತ. ಅದು ಪಣ. ಅಲ್ಲಿ ರಾವಣನು ಬಂದಿದ್ದ ಅಂತ ಬರೀತಾರೆ. ಅದು ಎಬ್ಬಿಸಿಲ್ಲ, ನೆಲಸಲಿಕ್ಕೆ ಆಗಲಿಲ್ಲ, ಹಾಕೊಂಡು ಬಿದ್ದ ಅಂತ ಬರೀತಾರೆ. ರಾವಣನು ಬಂದಿದ್ದ, ಅದನ್ನು ಎತ್ತಿ ನಿಲ್ಲಿಸಲಿಕ್ಕೆ ಆಗಲಿಲ್ಲ, ಎತ್ತಿ ನಿಲ್ಸಕ್ಕೆ ಹೋಗಿ ಬಿದ್ದ. ಆಮೇಲೆ ಶ್ರೀರಾಮಚಂದ್ರದ ಸಂಸ್ಥೆ ಮಾಡ್ತಾರೆ ವಿಶ್ವಾಮಿತ್ರರು. ಲೀಲಾಜಾಲವಾಗಿ ನಿಲ್ಲಿಸ್ತಾ ಬಗ್ಗಿಸ್ತಾ ಹಗ್ಗ ಬಿಗದ. ಬಗ್ಗಿಸಿ ಹಗ್ಗ ಬಿಗುವಾಗ ಧನುಸು ಮುರಿತು. ಧನುಸ ಮುರಿತು. ನನ್ನ ಕೈ ಹಿಡಿಯುವ ಜಾಗ್ರತೆ ನೋಡ್ರಿ, ಅದು ಮುರಿತೈ. ಅದು ಮುರಿದು ಕೂಡಲೇ ಅದರ ಪ್ರತಿಧ್ವನಿ ಆಯ್ತಂತ್ರಿ, ಎಲ್ಲ ಕಡೆ ಕೇಳ್ತಾರೆ. ಹಾಗೆ ಪರಶುರಾಮ ಹಿಮಾಲಯ ಪರ್ವತದಲ್ಲಿದ್ದ. ಈ ಧ್ವನಿ ಅವನು ಕೇಳಿದಂತ. ಅಲ್ಲಿದ್ದವನು ಕೇಳಿದವ, ಈ ಧ್ವನಿ ಯಾವುದು ಅಂತ ಕೇಳಿದಂತ. ಹಿಂಗೆ ಮಿಥಿಲಾಪಟ್ಟಣದಲ್ಲಿ ಶಿವಧನುಸ್ಸನ್ನು ರಾಮನ ಮುರಿದ ಆದರೆ ಸಪ್ಲ ಇದು ಅಂತ ಹೇಳಿದಂತ. ಯಾವ ಮತ್ತೆ ಕ್ಷತ್ರಿಯ ಹುಟ್ಟಿದಾನ ಅಂದಂತ. ಎಲ್ಲ ಬಿಟ್ಟು ತಪಸ್ಸಿಗೆ ಹೋಗಿದ್ದ. ಕಶ್ಯಪನಿಗೆ ಇಡೀ ಭೂಮಿ ದಾನ ಮಾಡಿದ್ದ, ತಪಸ್ಸಿಗೆ ಹೋಗಿದ್ದ. ಆದ್ರೂ ನೋಡಿ ಸಂಸ್ಕಾರ ಎಷ್ಟು ಪ್ರಬಲ ಇದೆ ಅನ್ನೋದು ಹೇಳ್ತೀನಿ. ಪರಶುರಾಮನಿಗೆ ಕ್ಷತ್ರಿಯರ ಮೇಲೆ ಯಾವ ಸಿಟ್ಟಿತ್ತು ಅದು ಉದ್ಭೂತ. ಮತ್ತು ನಾವು ನೀವು ಈ ಶರೀರನ ಅಲ್ಲ, ಶರೀರನ ಇಲ್ಲ ಅಂತ ಹೇಳೇ ಹೇಳ್ತಾರೆ. ಮತ್ತು ಈ ಶರೀರನ ಅಂತ ಉದ್ಭೂತ ಕಟ್ಟಿದ ಬುದ್ಧಿ ದೃಢವಾದ ಸಂಸ್ಕಾರ ರೀ. ಹಂಗೆ ಅವನಿಗೂ ಸಂಸ್ಕಾರ 21 ಸಲ ಸುತ್ತ ಹದ್ದಿದ್ದು ನೋಡ್ರಿ. ಕ್ಷತ್ರಿಯನ ಕೊಡಲಿಕ್ಕೆ ಅದು ಉದ್ಭುತ ಆಯಿತು. ಆಕಾಶ ಮಾರ್ಗದಿಂದ ಬಂದ, ನಡ್ಕೊಂಡಲ್ಲ, ಆಕಾಶ ಮಾರ್ಗದಿಂದ ಬಂದ. ಅವನು ಬರೋದು ನೋಡ್ದ, ಗದರತ ಗಾಬರಿ ಆಗ್ಬಿಟ್ಟು, ಎಲ್ಲಿ ನನಗೆ ಮಕ್ಕಳು ಎಲ್ಲಿ ನನ್ನ ಮಕ್ಕಳಿಗೆ ಅಪಾಯ ಆಗೋದು ಅಂತೇಳಿ ಊಟಕ್ಕೆ ಬಿದ್ದ, ಮಾತಾಡಿಸ್ದ.
ಪರಶುರಾಮ ದಶರಥ ನೋಡವ ಈಗೆಲ್ಲ ಮಾಡ್ದಾವ ಯಾರು ಅಂತ ಕೇಳಿದ ಯಾರು ಹೇಳಿದ್ರು ಶ್ರೀರಾಮನ್ ತೋರಿಸಿದ್ರು. ಏನಂದ ಅಂದ್ರೆ ಅದು ಜಂಗ್ ಹಿಡಿದಿತ್ತು ಶಿವಧನಸ್ಸು, ಅದನ್ನು ಮುರೋದು. ಆದರೆ ನನ್ನ ಇಲ್ಲಿ ವೈಷ್ಣವ ಧನಸ್ಸು ಇದೆ, ಹಾಗಾಗಿ ಹಾಕಿದ್ದಲ್ಲ. ಬಗ್ಗಿಸಿ ಕೆಟ್ಟಿರುವುದಿಲ್ಲ ನನಗೆ, ತಗೋ ಇದನ್ನು ಬಗ್ಗಿಸಿ ಕಟ್ಟು ಗುರಿ ಹೋಡುವ ಬಗ್ಗಿಸ್ತ ಬಾಣ ಹೂಡೇ ಬಿಟ್ಟ. ಏನು ನೀನು ಕೂಡ ಯುದ್ಧ ಮಾಡಿದ್ರು, ಬಾಣ ಅಂತೂ ಹೂಡಿದೆ. ಹೇಗೆ ನೀವು ಯುದ್ಧ ಮಾಡ್ತಾರ ನಾ ಯುದ್ಧ ಮಾಡ್ಲಿಕ್ಕೆ ರೆಡಿ ಇದೆ. ಇಲ್ಲ ಅಂದ್ರೆ ಈ ಬಾಣಕ್ಕೆ ಗುರಿಯಾಗಿ ಏನನ್ನು ಕೊಡ್ತು. ನಮ್ಗೆ ಕೂಡ ಯುದ್ಧ ಮಾಡಿ ಒಂದು ಇಲ್ಲ, ಈ ಬಾಣಕ್ಕೆ ಗುರಿಯಾಗಿ ಏನನ್ನು ಕೊಡು. ಅವಾಗ ಪರಶುರಾಮ ಹೇಳ್ತಾನೆ, ನೀನು ಯಾರು ನೋಡು ಅವಾಗ ಗೊತ್ತಕ್ಕೆ ಪರಶುರಾಮ ವಿಷ್ಣುವಿನ ಅವತಾರ, ನನ್ನ ಅವತಾರ ಮುಂದೆ ಬಂದದ್ದು, ಅವ್ರ ಅವತಾರ ಬಂದದ್ದು ನನಗೆ ಗೊತ್ತಾಗಿದೆ. ನಾನು ಇಲ್ಲಿಯವರೆಗೆ ಗಳಿಸಿದ ಸ್ವರ್ಗಕ್ಕೆ ಸೋಪಾನವಾಗಿರುವ ಪುಣ್ಯವನ್ನು ಗುರಿಯಾಗಿ ಇಡುತ್ತೇನೆ. ರಾಮ ಅರ್ಕೊಂಡು ಬಾಣ ಬಿಟ್ಟು ಅವನ ಪುಣ್ಯ ಎಲ್ಲ ನಾಶಿಯಾಗಿ ಉಳಿತೇನೆ. ಆಮೇಲೆ ಪರಶುರಾಮ ಹೇಳ್ತಾರೆ, ನೀ ಕ್ಷತ್ರಿಯ ಅಂತ ತಿಳ್ಕೊಂಡು ನಾನು ಅಲ್ಲಿಂದ ಇಲ್ಲಿವರೆಗೂ ಹಿಮಾಲಯ ಪರ್ವತದಿಂದ ಇಲ್ಲಿವರೆಗೆ ನೀನು ಕ್ಷತ್ರಿಯ ಅಲ್ಲ, ಸಾಕ್ಷಾತ್ ನನ್ನ ಸ್ವರೂಪವೇ ಆಗಿರುವ ವಿಷ್ಣುವು ನೀನು. ಇಲ್ಲಿ ಕಥೆ ಏನು ಮಾಡ್ಯಾರ ಅಂದ್ರೆ, ನನ್ನ ಸ್ವರೂಪವೇ ಆಗಿರುವ ವಿಷ್ಣುವೇ ನೀನು. ನನ್ನ ಅವತಾರ ಮುಗಿತು, ನಿನ್ನ ಅವತಾರನ ಆರಂಭ ಆಯಿತು ಅಂತೇಳಿ ಹೋದ ಅಂತ ಕಥೆ. ಈ ಕಥೆಯನ್ನು ಇಷ್ಟು ವಿಸ್ತಾರವಾಗಿ ಯಾಕೆ ಹೇಳಿದೆ ಅಂದರೆ, ಗುರು ಶಿಷ್ಯನಿಗೆ ನಿನ್ನ ಸ್ವರೂಪಕ್ಕೂ ನನ್ನ ಸ್ವರೂಪಕ್ಕೂ ಭೇದವಿಲ್ಲ ಅಂತ ಹೇಳುವುದು ಮುಖ್ಯ ಗುರಿ. ಅದಕ್ಕಾಗಿ ಮತ್ತೆ ನಾಳೆ ಉಳಿದ ವಿಷಯವನ್ನು ಚಿಂತನೆ ಮಾಡಿ